ಕಳೆದ 7-8 ವರ್ಷಗಳಿಂದ ಕನ್ನಡ ಮಾಧ್ಯಮ ಲೋಕದಲ್ಲಿ ಸಿನಿಮಾ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದೆ. ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲರ ಕಣ್ಮುಂದೆ ಬರೋದು ಒಂದು ಯೂಟ್ಯೂಬ್ ಶುರು ಮಾಡಿಬಿಡೋಣ ಅಂತ. ಸೊ ಹಾಗೆ ನನಗೂ ಕೂಡ ಅನಿಸ್ತು ಯಶಸ್ ಟಾಕೀಸ್ ಅನ್ನುವಂಥ ಹೆಸರಲ್ಲಿ ನನ್ನ ಒಂದು ಓನ್ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀನಿ. ಯಶಸ್ ಟಾಕೀಸ್ ಜೊತೆ ಮಾತನಾಡಲಿಕ್ಕೆ ಲಾಯರ್ ಜಗದೀಶ್ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ನಾವು ನಿಮ್ಮ ಥರ ನೊಂದು ಬೆಂದು ಕಣ್ಣಲ್ಲಿ ನೀರು ಹಾಕೊಂಡು ಬಂದವರು, ಹಂಗಾಗಿ ಕಣ್ಣೀರಿನ ಬೆಲೆ ನೋವಿನ ಬೆಲೆ ನಮ್ಗೆ ಗೊತ್ತಿದೆ. ಎಕ್ಸ್ CM ಜೊತೆಗಿರ್ತಕ್ಕಂಥ ಒಂದು ಫೋಟೋ, ಮತ್ತೆ ರಚಿತರಾಮು, ರೋಲ್ಸ್ ರಾಯ್ ಕಾರು, ಇದೆಲ್ಲದ್ರ ಬಗ್ಗೆ ಏನು ಹಿಂಟ್ ಕೊಡ್ಲಿಕ್ಕೆ ಹೊರಟಿದ್ದೀರಾ? ಬೊಮ್ಮಾಯಿ ಅವರು ಕರ್ನಾಟಕಕ್ಕೆ ಮತ್ತು ಪಾರ್ಟಿಗೆ ಹೇಳಬೇಕು, ಅವ್ರಗಳಿಗೆ ಚಿತ್ರರಂಗದ ನಂಟಿತ್ತ ಅಂತ. ಅಸಲಿಯತ್ತು ಅನಾವರಣ ಆಗುತ್ತೆ ಅನ್ನುವಂಥ ಸಮಯ ಸಂದರ್ಭ ಬಂದಾಗ ಯಾವತ್ತಾದ್ರೂ ರಚಿತಾ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಪ್ರಯತ್ನ ಪಟ್ರ? ಚಿತ್ರನಟಿಯರು ಇದಕ್ಕಿದ್ದಂಗೆ ಇಂದಿರಾನಗರದಲ್ಲಿ ಮನೆಗಳು ತೊಗೊಂಡ್ಬಿಡ್ತಾರೆ, ಆಮೇಲೆ ಡ್ರಗ್ ಕೇಸ್ಗಳಲ್ಲಿ ಹೆಸರು ಬಂದ್ಬಿಡ್ತದೆ, ಜೈಲುಗಳಿಗೆ ಹೋಗ್ಬಿಡ್ತಾರೆ, ಇನ್ನೊಂದಷ್ಟು ಜನ ರಾಲ್ ಸೈಗಳು ತೊಗೊಂಡ್ಬಿಡ್ತಾರೆ ಅಂತ ಆರೋಪ ಇದೆ. ಸಿನಿಮಾದಲ್ಲಿ ಯಾರ ಜೊತೆ ನಿಮಗೆ ತುಂಬಾ ಕನೆಕ್ಷನ್ಸ್ ಇದೆ, ಇವತ್ತಿನವರಾಗಿರ್ಬೋದು ಅಥವಾ ಹಳು? ಸುದೀಪ್ ಅವ್ರ ಕಂಡ್ರೆ ನನಗೊಂಥರ ಅಭಿಮಾನ, ಅವ್ರಿಗೂ ಸ್ವಲ್ಪ ಕಿಂಡಲ್ ಮಾಡ್ತಾ ಇರ್ತೀನಿ ನಾನು. ಬೆಂಗಳೂರು ಸವಾಸ ಬಿಟ್ಟು ಅಲ್ಲಿದ್ದಾರೆ, ಸೊ ಜೈಲಿಂದ ಹೊರಗಡೆ ಬಂದಿದ್ದಾರೆ, ಬೇಲ್ ಸಿಕ್ಕಿದೆ. ನಮ್ಮ ಹತ್ರ ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ದುಶ್ಮನಾದ್ರೂ ಪರವಾಗಿಲ್ಲ, ಕುಟುಂಬ ಚೆನ್ನಾಗಿದ್ರೆ ನಮ್ಗೆ ಸಂತೋಷ. ಕಳೆದ 7-8 ವರ್ಷಗಳಿಂದ ಕನ್ನಡ ಮಾಧ್ಯಮ ಲೋಕದಲ್ಲಿ ಸಿನಿಮಾ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದೆ. ಈಗ ಒಂದು ಮಾಧ್ಯಮ ಲೋಕದಿಂದ ಹೊರಗಡೆ ಬಂದಿದ್ದೀನಿ. ಸೊ ಏನಾದ್ರೂ ಇಂಡಿವಿಜುವಲ್ ಆಗಿ ಏನಾದ್ರೂ ಮಾಡಬೇಕು ಅಂತ ಅಂದಾಗ ಬಹುಶಃ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲರ ಕಣ್ಮುಂದೆ ಬರೋದು ಒಂದು ಯೂಟ್ಯೂಬ್ ಶುರು ಮಾಡಿಬಿಡೋಣ ಅಂತ. ಸೊ ಹಾಗೆ ನನಗೂ ಕೂಡ ಅನಿಸ್ತು. ಸೊ ಹೀಗಾಗಿ ಯಶಸ್ ಟಾಕೀಸ್ ಅನ್ನುವಂಥ ಹೆಸರಲ್ಲಿ ನನ್ನ ಒಂದು ಓನ್ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀನಿ. ಸೊ ಮೊದಲ ಸಂದರ್ಶನ ಯಾರದ್ದು ಮಾಡಬೇಕು ಅಂತ ಅಂದಾಗ ಸೊ ನನಗೆ ಪರ್ಸ್ನಲಿ ಫೀಲ್ ಆಗಿದ್ದು ನಮ್ಮ ಕರ್ನಾಟಕದ ವಕೀಲ್ ಸಾಬ್ ಒನ್ ಅಂಡ್ ಓನ್ಲಿ ಲಾಯರ್ ಜಗದೀಶ್ ಸರ್ದು ಇಂಟರ್ವ್ಯೂ ಮಾಡಬೇಕು ಅಂತ ಪರ್ಸ್ನಲಿ ಫೀಲ್ ಆಯಿತು. ಸೊ ಹೀಗಾಗಿ ಅಪ್ರೋಚ್ ಮಾಡಿದೆ, ಸರ್ ಒಂದು ಇಂಟರ್ವ್ಯೂ ಕೊಡ್ಬೋದಾ ನನ್ನ ಚಾನಲ್ಗೆ, ಈ ಥರ ಇಂಡಿವಿಜುವಲ್ ಆಗಿ ಶುರು ಮಾಡ್ತಿದ್ದೀನಿ, ಮೊದಲ ಇಂಟರ್ವ್ಯೂ ತಮ್ಮದೇ ಅಂತ ಅಂದಾಗ ಖುಷಿಯಾಗಿ ಒಪ್ಕೊಂಡ್ರು. ಸೊ ಬನ್ನಿ ಮನೆಗೆ ಅಂತ ಹೇಳಿದ್ರು. ಮನೆಗೆ ಬಂದಾಕ್ಷಣ ನನಗೆ ಶಿವಪ್ಪನ ದರ್ಶನ ಆಗಿದೆ. ನನ್ನ ಬ್ಯಾಕ್ ಎಂಡಲ್ಲಿ ಇವಾಗ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಸೊ ಶಿವಂದು ಪೀಠನೆ ಇಟ್ಟು ಮನೆ ಮುಂದೆ ಸೊ ಪೂಜೆ ಮಾಡ್ತಿದ್ದಾರೆ ಮನೆ ಒಳಗಡೆ. ಸೊ ಇದನ್ನ ನೋಡಿದ್ರೆ ಶಿವಭಕ್ತ, ಅಪ್ಪಟ ದೈವ ಭಕ್ತ ಜಗದೀಶ್ ಸರ್ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಈಗ ನನ್ನ ಜೊತೆ ಅಂದ್ರೆ ಯಶಸ್ ಟಾಕೀಸ್ ಜೊತೆ ಮಾತನಾಡ್ಲಿಕ್ಕೆ ಲಾಯರ್ ಜಗದೀಶ್ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಚೆನ್ನಾಗಿದ್ದೀನಿ. ಯೂಶಲಿ ಏನಾದ್ರೂ ಹೊಸದಾಗಿ ಮಾಡ್ತೀವಿ ಸ್ಟಾರ್ಟ್ಅಪ್ ಅಂತ ಅಂದಾಗ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದು ತುಂಬಾ ಕಡಿಮೆ. ಒಂದ್ ಸಣ್ಣದಾಗ ಒಂದು ಬೈಟ್ ಕೊಡಿ ಅಂತಂದ್ರೂ ಸ್ವಲ್ಪ ಹಿಂದೇಟ್ ಹಾಕ್ತಾರೆ. ಸರ್ ಈಗ ಏನೋ ಮಾಡ್ತಿದ್ದೀನಿ ಅಂತ ಅಂದಾಗ ಖುಷಿಯಾಗಿ ಒಪ್ಕೊಂಡು ಅಕ್ಸೆಪ್ಟ್ ಮಾಡಿ ನಂಗೆ ಇಂಟರ್ವ್ಯೂ ಕೊಡಕ್ಕೆ ಒಪ್ಕೊಂಡ್ರಿ. ಏನ್ ಹೇಳ್ತೀರಿ ಈ ಕ್ಷಣ ಅಂತ? ನಾವು ನಿಮ್ಮ ಥರ ನೊಂದು ಬೆಂದು ಕಣ್ಣಲ್ಲಿ ನೀರು ಹಾಕೊಂಡು ಬಂದವರು, ಹಂಗಾಗಿ ಕಣ್ಣೀರಿನ ಬೆಲೆ ನೋವಿನ ಬೆಲೆ ನಮ್ಗೆ ಗೊತ್ತಿದೆ. ಆಮೇಲೆ ಇದು ಸಾಮಾನ್ಯ ಜನರ ಮನೆ ಮಕ್ಕಳು ಬೆಳಿಬೇಕು, ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂದ್ಕೊತೀನಿ. ಸೊ ನೀವು ಅದಿಲ್ಲ ಹೋಗ್ತಾ ಇದ್ದೀರಾ, ಧನಂಜಯ ಯಾವಾಗಲೂ ಅದನ್ನೇ ಹೇಳ್ತಾರೆ, ಬಡವ್ರ ಮಕ್ಕಳು ಬೆಳಿಬೇಕಯ್ಯ ಅಂತ. ಸೊ ಹಂಗಾಗಿ ಆ ಕಾಯಕ ಮಾಡೋಣ ಅಂತ. ಅಲ್ಲೊಂದು ಕಾಯಿ ಖಂಡಿತ ಇದೆ, ಅಲ್ಲೊಂದು ಕಾಯಿ ಖಂಡಿತ ಇದೆ, ಎಲ್ಲ ಶಿವನ ಪೂಜೆನೇ. ಓಕೆ. ಸೊ ಒಂದು ನ್ಯೂಸ್ ಆ್ಯಂಕರ್ ಆಗಿದ್ದವರು ಅಥವಾ ನ್ಯೂಸಲ್ಲಿ ಕೂತ್ಕೊಂಡು ಓದ್ತಾ ಇದ್ರು ರಂಗಣ್ಣ ಅಂತವರು ಪಬ್ಲಿಕ್ TV ಮಾಡಿದ್ದಾರೆ, BTVನಲ್ಲಿ ನ್ಯೂಸ್ ರೀಡರ್ ಆದಂಥ ರಾಧಕ್ಕ ಚಾನಲ್ ಮಾಡಿದ್ದಾರೆ, ನಾಗರಾಜ್ ಮಾಡಿದ್ದಾರೆ, ಫ್ರೀಡಮ್ TV ಎಲ್ಲ ಮಾಡಿದ್ದಾರೆ. ನಾಳೆ ದಿವಸ ನೀವು ಆಗ್ಬೋದು, ಯಾರು ಗೊತ್ತು, ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂದಂಗೆ ಯಾರ್ಯಾರನೇ ಬರೀ ನಾಳೆ ದಿವಸ ನೀವು ಚಾನಲ್ ಓನರ್ ಆಗ್ಬೋದು, ಯಾರು ಗೊತ್ತಿದೆ, ಟ್ರೈ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಮೊದಲ ಸ್ಟೆಪ್ ನನ್ನ ಯೂಟ್ಯೂಬ್ ಚಾನಲ್ ಯಶಸ್ ಟಾಕೀಸ್ ಅಂತ. ಸೊ ನನಗೆ ಮೊದಲಿಗೆ ನೀವು ಶಿವಭಕ್ತರು, ಸೊ ಆ ದೈವ ಭಕ್ತ ಬಗ್ಗೆ, ಶಿವಪ್ಪನ ಬಗ್ಗೆ ಒಂದೆರಡು ಮಾತು. ಇದೆಲ್ಲ ಆ್ಯಕ್ಚುಲಿ TV ತೋರಿಸುವಂಥ ವಿಚಾರಗಳಲ್ಲ. ನಾನು ನಿಮಗೂ ಹೇಳಿದೆ ಬೇಡ ಅಂತ, ಅದನ್ನು ನೀವು ಬಲವಂತವಾಗಿ ತಗೊಂಡ್ರೆ. ನಿಮಗೆ ಮುಂಚೆ ಕೀರ್ತಿ ಬಂದಿದ್ದ, ಅವತ್ತು ಲೇಟ್ ಆಯಿತು, ಗೊತ್ತಲ್ಲ. ಯೂಶ್ವಲಾಗಿ ನಾನು ಇದು 4 ಗಂಟೆ 3 ಗಂಟೆಗೆ ಮಾಡೋದಿದ್ದನ್ನು ಯಾರಿಗೂ ಕಣ್ಣಿಗೆ ಬೀಳಲ್ಲ, ಯಾಕಂದರೆ ಇದೆಲ್ಲ ನಮ್ಮ ಆತ್ಮತೃಪ್ತಿಗೆ ಮಾಡೋಂಥದ್ದು. ಇದನ್ನ ಇಟ್ಕೊಂಡು ಮಾರ್ಕೆಟಿಂಗ್ ಮಾಡೋದು, ಇದನ್ನ ಇಟ್ಕೊಂಡು ರಾಜಕೀಯ ಮಾಡೋಕ್ಕೆ ನನಗೆ ಬರಲ್ಲ, ಮಾಡಬಾರ್ದು ನನ್ನ ತಿಳಿದ ಮಟ್ಟಿಗೆ. ಬಟ್ ಆದರೂ ನೀವು ಕೇಳಿದ್ದಕ್ಕೆ ಆಯಿತು, ಅದು ತಾನೇ ಜನ ನಮ್ಮ ನೋಡ್ಕೊಳ್ಳಿ ಅಂತೇಳಿ ಮಾಡಿದೆ. ಇದು ನಮ್ಮ ಆತ್ಮತೃಪ್ತಿಗೆ ಮಾಡ್ಕೊಂತೀವಿ ಮೇಡಮ್. ಅದ್ರಲ್ಲಿ ದೇವ್ರಾಯ್ತೋ ಕಲ್ಲಾಯ್ತೋ ಅದು ನಮ್ಮ ಆತ್ಮಗೆ ಬಿಟ್ಟಿದ್ದು. ಕೆಲವರು ಅದನ್ನ ಕಲ್ಲು ಅಂತಾರೆ, ಕೆಲವರು ಅದನ್ನು ಶಿವ ಅಂತಾರೆ, ಕೆಲವರು ಅದನ್ನ ದೈವ ಅಂತಾರೆ, ಗೊತ್ತಿಲ್ಲ ಏನು ಅಂತ. ಒಟ್ಟಿನಲ್ಲಿ ಒಂದಂತೂ ನಿಜ, ನನಗೆ ಒಂದು ಸಂತೃಪ್ತಿ ಕೊಡುತ್ತೆ ಬೆಳಗ್ಗೆ ಇದ್ದರೆ. ನಾನೇನು ಕೇಳಲ್ಲ ಆ್ಯಕ್ಚುಲಿ, ನನಗೇನೋ ಇದು ಮಾಡು ಅದು ಮಾಡು ಅಂತ ಕೇಳಲ್ಲ. ನನಗೊಂದು ಆತ್ಮತೃಪ್ತಿಗೋಸ್ಕರ ಅದನ್ನು ಪೂಜೆ ಮಾಡ್ತೀನಿ. ಐ ಫೀಲ್ ಮೈ ಪೇರೆಂಟ್ಸ್, ನನ್ನ ತಂದೆ ತಾಯಿನ ಆ ಕಲ್ಲಲ್ಲಿ ನೋಡ್ತೀನಿ. ಹಾಗಾಗಿ ಐ ಥಿಂಕ್ ಇಟ್ಸ್ ಲೈಕ್ ನನ್ನ ಬೆಳಗ್ಗೆ ಒಂದು 2-3 ಅವರ್ ಆ ಕಲ್ಲು ಜೊತೆ ಇರ್ತೀನಿ. ಕಲ್ಲು ನನಗೆ ಒಂಥರ ತಂದೆ ತಾಯಿ. ನಮ್ಮ ತಂದೆ ತಾಯಿ ಇಲ್ಲ, 2005 ನಮ್ಮ ತಂದೆ ಎಕ್ಸ್ಪೈರ್ ಆದರು.
ತಾಯಿ 2011 ಐ ಮಿಸ್ ಬೋತ್ ಆಫ್ ದೆಮ್. ಅವರಿಬ್ಬರನ್ನ ಆ ಕಲ್ಲಲ್ಲಿ ನೋಡ್ತೀನಿ ಅಷ್ಟೇ. ಸರ್, ಏನು ಕೇಳಲ್ಲ ಅಂತ ಅಂದ್ರೆ ಯೂಶಲಿ ನಾವು ದೇವ್ರ ಮುಂದೆ ನಿಂತಾಗ ಪ್ರಾರ್ಥನೆ ಮಾಡೋದೇ ನನಗೆ ಅದು ಬೇಕು ಇದು ಬೇಕು ಅಂತ ಕೆಲವರು. ಸೊ ಏನು ಕೇಳಲಿಲ್ಲ ಅಂದ್ರೂ ಕೂಡ ಬಹುಶಃ ಎಲ್ಲವನ್ನೂ ಕೊಟ್ಟಿದ್ದಾನೆ ಅಂತ ನನಗೆ ಫೀಲ್ ಆಗುತ್ತೆ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿಗಟ್ಲೆ ಕಾರ್ಗಳು ನಿಲ್ಲಿಸ್ತೀರಿ, ಕೋಟ್ಯಾಂತರ ರೂಪಾಯಿಗಟ್ಲೆ ಮನೆಗಳನ್ನ ಕಟ್ಟಿದ್ರಿ. ಆ ಶಿವಪ್ಪ ತುಂಬಾ ಚೆನ್ನಾಗಿ ಇಟ್ಟಿದ್ದಾನೆ ನಿಮ್ಗೆ ಅಂತ ನನಗೆ ಪರ್ಸನಲಿ ಫೀಲ್ ಆಗೋದು. ಈಗ ಕೇಳ್ಬಿಟ್ಟಾಗ ಕಮರ್ಷಿಯಲ್ ಆಗುತ್ತೆ, ವ್ಯಾಪಾರ ಆಗುತ್ತೆ. ನಾನು ನಾನು ಅದನ್ನ ದೈವ ಅಂತ ಯಾರಾದ್ರೂ ಅನ್ನೋದಾದ್ರೆ ಅದ್ರ ಜೊತೆ ನಾವು ವ್ಯಾಪಾರ ಮಾಡಂಗಿಲ್ಲ. ಅದಕ್ಕೆ ನಿಜವಾಗ್ಲೂ ದೈವ ಆಗಿದ್ರೆ ನಮ್ಮ ನೋವು ಅದಕ್ಕೆ ಗೊತ್ತಾಗುತ್ತೆ. ಅದು ಏನು ಕೊಡಬೇಕು ಅಂತ ಅದು ಕೊಡುತ್ತೆ, ಕೇಳೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ನಾಲ್ಗೆ ಬಾಯಿಗಿಂತ ಮನಸ್ಸು ಆತ್ಮಗಳು ಮಾತಾಡ್ಕೊಳ್ಬೇಕು ನಿಜವಾಗ್ಲೂ ಅದ್ರಲ್ಲಿ ಶಕ್ತಿ ಇದ್ರೆ. ಸೊ ಹಂಗಾಗಿ ನಾನು ಐ ಡೋಂಟ್ ಆಸ್ಕ್ ಎನಿಥಿಂಗ್. ಯಾಕಂದರೆ ಕೇಳಿದಾಗ ಏನಾಗುತ್ತೆ, ವ್ಯಾಪಾರ ಆಗ್ಬಿಡುತ್ತೆ. ಕಲ್ಲನ್ನು ತಂದಿಕೊಂಡು ಪೂಜೆ ಮಾಡ್ತಾ ಇರೋದು, ಕ್ಯಾಮ್ರಾ ಮುಂದೆ ನಿಲ್ಲಿಸ್ತಾ ಇರೋದು, ಜಗದೀಶು ವ್ಯಾಪಾರ ಮಾಡೋಕ್ಕೆ, ಬೆಳೆಯೋಕ್ಕೆ, ತೋರ್ಸೋಕ್ಕೆ ಅಂತ. ಸೊ ನನಗೆ ಅದು ಯಾವುದೂ ಇಲ್ಲ. ಹೇಳ್ತಾರಲ್ಲ, ಕೇಳದೇ ಎಲ್ಲವನ್ನು ಕೊಟ್ಟಿರ್ಬೇಕಾರೆ ಯಾಕೆ ಕೇಳ್ಬೇಕು ಅವನನ್ನು? ನಿಜವಾಗ್ಲೂ ಇದ್ದರೆ ಅದನ್ನು ಒಂದು ಕ್ವಶನ್ ಮಾರ್ಕು. ಅದು ನಿಜವಾಗ್ಲೂ ಇದ್ದರೆ ಅದು ಕೇಳದೆ ಎಲ್ಲ ಕೊಡ್ತದೆ. ಹಂಗೆ ಯಾಕೆ ಕೇಳಬೇಕು? ಈಗ ತಾಯಿಗೆ ಮಗು ಅಳ್ಬೇಕಾರೆ ಏನು ಕೇಳಲ್ಲ, ಅದು ಪಾಠಕ್ಕೆ ಅದು ಹತ್ಕಂತದೆ, ತಾಯಿಗೆ ಗೊತ್ತಾಗುತ್ತೆ ಏನು ಬೇಕು ಅಂತ. ಹಂಗಾಗಿ ದೈವ ಭಕ್ತಿ ಅನ್ನೋದು ವ್ಯಾಪಾರ ಆಗ್ಬಿಟ್ಟಿದೆ ಇವತ್ತಿನ ಕಾಲದಲ್ಲಿ. ಇವನ್ ಎಲ್ಲ ಮಠಾಧೀಶರಲ್ಲ, ಕೆಲವು ಮಠಾಧೀಶರುಗಳು ಅದನ್ನು ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಅದರ್ವೈಸ್ ನಮ್ಮ ಒಕ್ಕಲಿಗರ ಮಠದಲ್ಲಿ ಸುಮಾರು ಒಂದು 5-6 ಲಕ್ಷ ಜನ ಮಕ್ಕಳು ಊಟ ಮಾಡ್ತಾರೆ. ತುಮಕೂರು, ಶಿವಮೊಗ್ಗ, ಆ ಥರ ದಾನವೇ ಧರ್ಮದ ಮೂಲವಯ್ಯ ಅಂತ ಹೇಳೋ ಮಠಗಳು ಇದೆ. ಇದನ್ನ ವ್ಯಾಪಾರ ಮಾಡ್ಕೊಂಡ್ರು ನಿತ್ಯಾನಂದ ಅಂತರು, ಅವರು ಕೂಡ ಹೆಸರು ಕೆಡಿಸಿದ್ದಾರೆ. ಸೊ ಎರಡೂ ಇರೋದ್ರಿಂದ ಐ ಥಿಂಕ್ ನಾವು ಇದನ್ನ ಪೂಜ್ಯತೆಗೆ, ದೈವಕ್ಕೆ, ದಾನಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ನಿಮಗೂ ಒಳ್ಳೇದಾಗ್ಲಿ ಅಂತ ನಾನು ಬೇಡ್ಕೊತೀನಿ. ಇವತ್ತು ನೀವು ಬಂದಿದ್ದೀರಾ, ಒಂದು ಹೊಸ ಶುರು ಅಂತ ಹೇಳ್ತಾ ಇದ್ದೆ, ಒಂದು ಹೊಸ ಘಟ್ಟದ ಶುರು ನಿಮ್ಮದು. ನೀವು ಕೂಡ ಮುಂದೆ ತುಂಬ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು. ಬಡವರು ಮಕ್ಕಳು ಬೆಳಿಬೇಕಯ್ಯ. ಮನೆ ಒಳಗಡೆ ಕರ್ಕೊಂಡೋಗಿ ಮಾತಾಡ್ಸೋಣ ಅನ್ಕೊಂಡೆ, ಬಟ್ ಅಷ್ಟು ಫ್ರೀ ಇಲ್ಲ. ಎಲ್ಲರೂ ಅನ್ಕೋತಾರೆ ವಕೀಲ್ಗಿರಿ ಬಿಟ್ಬಿಟ್ಟು ಬರೀ ಇಂಟರ್ವ್ಯೂ ಕೊಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ, ಮತ್ತೆ ಬೈಕ್ ರೈಡು ಮತ್ತೆ ಹೊಸ ಕಾರ್ ತಗೊಂಡೆ, ಇಷ್ಟರಲ್ಲೇ ಬ್ಯುಸಿ ಅನ್ಕೋಬೇಡಿ. ತುಂಬಾ ಬ್ಯುಸಿ ಪರ್ಸನ್. ಬಹುಶಃ ಅವ್ರ ಕಾಲ್ ಶೀಟ್ ಸಿಗೋದಕ್ಕೆ ತುಂಬಾ ಕಾಯ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಆ ಎಕ್ಸ್ಪೀರಿಯನ್ಸ್ ನನಗಂತೂ ಇವತ್ತಾಯ್ತು. ಒಂದಿಷ್ಟು ವಿಚಾರಗಳನ್ನ ಮಾತಾಡೋದಿದೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೆಲಮಂಗಲದ ಇನ್ಸಿಡೆಂಟ್ ಬಗ್ಗೆ ಈ ಕ್ಷಣ ನಾನು ರೀಕಾಲ್ ಮಾಡ್ಕೋಬೇಕು. ಯಾಕಂದ್ರೆ ನೀವು 5-6 ಗಾಡಿಗಳನ್ನ ಇಳಿಸ್ತಾ ಇದ್ದೀರಾ, ಅರ್ಧ ಡಜನ್ ಗಾಡಿಗಳನ್ನ, ಹೊಸ ಗಾಡಿಗಳನ್ನ ತಗೊಳ್ತಾ ಇದ್ದೀರಾ. ಬಟ್ ಎಷ್ಟೇ ಕೋಟಿ ಕೊಟ್ಟು ತಗೊಂಡ್ರು ಕೂಡ ಸೇಫ್ಟಿ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಕಾರ್ ಸೇಫ್ಟಿ ಇಲ್ವೋ ಅಥವಾ ನ್ಯಾಷನಲ್ ಹೈವೇಗಳು ಸೇಫ್ ಇಲ್ವೋ ಅನ್ನೋಂಥದ್ದು ನನ್ನ ಪ್ರಶ್ನೆ. ಕಾರು ಸೇಫೆಸ್ಟ್ ಕಾರ್ಸ್ ಮಾಡಿದ್ದಾರೆ. ಈಗ ಅಷ್ಟು ದೊಡ್ಡ ಟನ್ನೇಜ್ ಇರುವಂಥ 8.5 ಟನ್ ಕಂಟೈನರ್ ಬಿದ್ದರೆ ಯಾವ ಕಾರ್ ತಾನೇ ಅಬಚ್ಚಿ ಆಗಲ್ಲ. ಸೊ ಇಲ್ಲಿ ನಾವು ಬ್ಲೇಮ್ ಮಾಡಬೇಕಾದ್ರು ಕಾರ್ ಕಂಪನಿ ಅಲ್ಲ, ನಾವು ಬ್ಲೇಮ್ ಮಾಡಬೇಕಾರದು ಈ ರಾಷ್ಟ್ರೀಯ ನ್ಯಾಷನಲ್ ಹೈವೇ ಅಥಾರಿಟಿ ಇದೆಯಲ್ಲ, ಅದರ ವ್ಯವಸ್ಥೆನ ನಾವು ಪ್ರಶ್ನೆ ಮಾಡಬೇಕಾಗಿದೆ, ಸರಿಪಡಿಸ್ಬೇಕಾಗಿದೆ. ಈಗ ನಮಗೆ ಆಲ್ರೆಡಿ ನಾವು ಟ್ಯಾಕ್ಸ್ ಕಟ್ಟಿರ್ತೀವಿ, ಆದರೂ ಕೂಡ 1987 ಅನಿಸುತ್ತೆ ಈ ವಾಜಪೇಯಿ ಸರ್ಕಾರ ಬಂದಾಗ ರೋಡ್ಗಳನ್ನು ಖಾಸಗೀಕರಣ ಮಾಡಿದ್ರು. ಇವ್ರು ಹೇಳಿದ್ದೇನು ಅಂತಂದರೆ ಸ್ಪೀಡು ಮತ್ತು ಸೇಫ್ಟಿ, ಫ್ಯೂಲನ್ನು ನಾವು ಬಚಾವ್ ಮಾಡ್ತೀವಿ ಅಂತ. ಅವು ಮೂರೂ ಆಗಲಿಲ್ಲ. ಬದಲಿಗೆ NCRB ಡೇಟಾಬೇಸ್ ತೆಗೆದ್ರೆ, ನಿಮಗೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಡೇಟಾಬೇಸ್ ತೆಗೆದ್ರೆ ಅಪ್ರಾಕ್ಸಿಮೇಟ್ಲಿ ನ್ಯಾಷನಲ್ ಹೈವೇಸಲ್ಲಿ ಪ್ರತಿ ವರ್ಷ 2 ಲಕ್ಷ ಜನ ಸಾಯ್ತಾ ಇದ್ದಾರೆ. ದ ಬಿಗ್ಗೆಸ್ಟ್ ಕ್ವಶನ್ ಇಸ್, ಶುಡ್ ವಿ ಪೇ ಆ್ಯಂಡ್ ಡೈ? ಅಂದರೆ ಈ ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣ ಆಗಿರೋದು ಹಣ ಕೊಟ್ಟು ಸಾಯ್ಲಿಕ್ಕೆ ಅನ್ನೋ ಪ್ರಶ್ನೆನ ಈ ವೋಲ್ವೋ ಇನ್ಸಿಡೆಂಟ್ ಆದಮೇಲೆ ಪ್ರತಿಯೊಬ್ಬ ಕರ್ನಾಟಕದ ವ್ಯಕ್ತಿಗಳು ಕೂಡ ನೋಡ್ತಾ ಇದ್ದಾರೆ. ಯಾಕಂದರೆ ಆ ವ್ಯಕ್ತಿ ಐ ಥಿಂಕ್ IT ಕಂಪನಿ ಉದ್ಯೋಗಿ ಅನಿಸುತ್ತೆ. 1 ತಿಂಗಳ ಮುಂಚೆ ಆ ಸಂಭ್ರಮ, ಅಂದರೆ ಕಾರ್ ತಗೊಂಡ ಸಂಭ್ರಮ ನೋಡಿ ಇವತ್ತು ಅವರು ಹಪ್ಳ ಥರ ಬಚ್ಚಿ ಆಗಿರೋದು ನೋಡಿದ್ರೆ ನೋಡಿ, ಇವನ್ ನಾನು ಮಾಧ್ಯಮದ ನೈತಿಕತೆಯೂ ಪ್ರಶ್ನೆ ಮಾಡಬೇಕಾಗತ್ತೆ. ಯಾವುದೇ ಮಾಧ್ಯಮ ನ್ಯಾಷನಲ್ ಹೈವೇ ತಪ್ಪು ಅವ್ರ ಮೇಲೆ ಇನ್ಫ್ಯಾಕ್ಟ್ ಕೊಲೆ ಕೇಸ್ ಹಾಕ್ಬೇಕು. ಇವಾಗ ಆ 6 ಜನರ ಕೊಲೆ ಕೇಸನ್ನು ಆ ಪರ್ಟಿಕ್ಯುಲರ್ ಕಂಪ್ನಿ ಮೇಲೆ ನಾವು ಆ್ಯಕ್ಚುಲಿ ಇರಬೇಕು. ಯಾರು ಕೂಡ ಪ್ರಶ್ನೆ ಮಾಡಿಲ್ಲ. ನ್ಯಾಷನಲ್ ಹೈವೇ ಸೇಫ್ಟಿ, ಇವನು ತಗೊಂಡ್ರೋ ಟೋಲ್ಗೇಟ್ ಕಂಪ್ನಿ ಸೇಫ್ಟಿ, ಆಮೇಲೆ ಇವತ್ತಿನ ಸರ್ಕಾರಗಳ ಸೇಫ್ಟಿ. ಆದರೆ ಇಲ್ಲಿ ನಾವು ಕಾರ್ ಬಗ್ಗೆ ಮತ್ತೆ ಅಯ್ಯೋ ಸತ್ತೋಗ್ಬಿಟ್ರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಹೊರತು ಇದರ ಜವಾಬ್ದಾರಿಯನ್ನು ಆ ಟೋಲ್ ಗೇಟ್ ಕಂಪ್ನಿ ಮೇಲೆ ಮರ್ಡರ್ ಕೇಸನ್ನು ಫಿಕ್ಸ್ ಮಾಡಬೇಕು. ನನಗೆ ಗೊತ್ತಿಲ್ಲ, ಯಾರಾದರೂ ಸಂಬಂಧಪಟ್ಟವ್ರು ಯಾರಾದರೂ ಆ ಕುಟುಂಬ ಸಂಬಂಧಪಟ್ಟ ಯಾರಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ವಿ ವಿಲ್ ಅಸಿಸ್ಟ್ ದೆಮ್ ಟು ಫೈಲ್ ಎ ಮರ್ಡರ್ ಕೇಸ್ ಅಗೇನ್ಸ್ಟ್. ಆ್ಯಂಡ್ ಇನ್ಫ್ಯಾಕ್ಟ್ ಆ ಕುಟುಂಬದವ್ರು ಯಾಕೆ ಪೊಲೀಸವರು ಮರ್ಡರ್ ಕೇಸ್ ಹಾಕಬೇಕಾಗಿತ್ತು. 6 ಜನ, ಯಾಕಂದರೆ ದುಡ್ಡು ಕೊಟ್ಟು ಕೊಲೆ ಆಗಿರೋದು. ಕೊಲೆ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಲಾರಿನೂ ಅದೇ ರೋಡಲ್ಲಿ ಹೋಗೋದೆ, ಕಾರು ಅದೇ ರೋಡಲ್ಲಿ ಹೋಗೋದೆ, ಎಲ್ಲರೂ ಅದೇ ರೋಡಲ್ಲಿ ಹೋದಾಗ
ಆ ಸೇಫ್ಟಿನ ಮೇಂಟೈನ್ ಮಾಡಬೇಕಾದ್ರು ನ್ಯಾಷನಲ್ ಹೈವೇ ಅಥಾರಿಟಿಯ ಕೆಲಸ, ಆ ಕಂಪನಿ ಕೆಲಸ ಎರಡೂ ಮಾಡಿಲ್ಲ ಮೇಡಮ್. ಐ ಥಿಂಕ್ ದಿಸ್ ಇಸ್ ವಾಟ್ ಐ ಫೀಲ್. ನಾನು ಆಫ್ ದ ರೆಕಾರ್ಡ್ ಒಂದು ಪ್ರಶ್ನೆ ಕೇಳಬೇಕು. ಅಂದ್ರೆ ಲೈಕ್ ಮಾತಾಡಿರೋದನ್ನ ಕೇಳಿಸ್ಕೊಂಡಿದ್ದೀನಿ. ಇನ್ ಕೇಸ್ ನಾನು ಮುಂದಿನ ದಿನಗಳಲ್ಲಿ CM ಆದರೆ ಡೆಫಿನೆಟ್ಲಿ ನಾನು CM ಆಗ್ತೀನಿ ಅಂತ ಹೇಳ್ತಾ ಇದ್ರೆ, ಬಟ್ ಒಂದು ಸ್ಟೇಟಸ್ ನೋಡಿದೆ ಇವತ್ತು ಬೆಳಗಿನ ಸ್ಟೇಟಸ್ಸು, ನೆಕ್ಸ್ಟ್ CM ಯಾರಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತಲೂ ಮೆನ್ಷನ್ ಮಾಡಿದಿರಿ. ಸೊ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಮಾತಾಡ್ತಾ ನೆಕ್ಸ್ಟ್ CM ನಾನು ಅಂತ ಹೇಳಿದ್ರಿ. ಇನ್ ಕೇಸ್ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ CM ನೀವಾದ್ರೆ ಟೋಲ್ ಗೇಟ್ನ ರಿಮೂವ್ ಮಾಡಿಸ್ತೀನಿ ಅನ್ನೋಂಥ ಮಾತುಗಳನ್ನ ಬೇರೆ ಸಂದರ್ಭದಲ್ಲಿ ಹೇಳಿರೋದನ್ನ ಕೇಳಿಸ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ರಿಯಾಕ್ಷನ್ ಕೊಡೋದಾದ್ರೆ ಡೆಫಿನೆಟ್ಲಿ ಮೇಡಮ್, ನಮ್ಮ ಜನಕ್ಕೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಫ್ರೀ ಮೂವ್ಮೆಂಟ್ ಕೊಡಬೇಕು, ಒಂದು ಸ್ವತಂತ್ರತೆಯನ್ನು ಕೊಡಬೇಕು. ಸ್ವತಂತ್ರ ಭಾರತದಲ್ಲಿ ನ್ಯಾಷನಲ್ ಹೈವೇಲಿ ಹೋಗ್ಬೇಕಾದ್ರೆ ನಮಗೆ ಸ್ವತಂತ್ರ ಇಲ್ಲ. ಸೊ ಆ ಸ್ವತಂತ್ರವನ್ನು ಖಂಡಿತವಾಗಿ ಇವತ್ತಿನ ಐ ಥಿಂಕ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರದ ಕೈಯಲ್ಲಿ ಸ್ಟೇಟು ಹೈವೇಸ್ ಇದೆ, ಅವ್ರು ಫ್ರೀ ಮಾಡಬೇಕು. ಯಾಕಂದರೆ ನಾವು ಟ್ಯಾಕ್ಸ್ ಕಟ್ತೀವಿ, ಅವರೂ ಮಾಡಲ್ಲ. ಕೇಂದ್ರ ಸರ್ಕಾರದ ನ್ಯಾಷನಲ್ ಹೈವೇ ಕೈಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಿದೆ, ಅವರೂ ಮಾಡಲ್ಲ. ಖಂಡಿತವಾಗಿ ಐ ಥಿಂಕ್ ನೆಕ್ಸ್ಟ್ ಟೈಮಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ವಿತಿನ್ 7 days ಐ ಆಲ್ಸೋ ಗಿವ್ ದಟ್ ಡೆಡ್ಲೈನ್ ಟೈಮಿಂಗ್ಸು. 7 ದಿವಸದಲ್ಲಿ ನ್ಯಾಷನಲ್ ಹೈವೇ ಟೋಲ್ ಗೇಟ್ಸನ್ನು ಮತ್ತು ಸ್ಟೇಟ್ ಹೈವೇ ಟೋಲ್ ಗೇಟ್ಸನ್ನ ವಿಲ್ ಮೇಕ್ ಇಟ್ ಫ್ರೀ. ಯಾರೂ ಕೂಡ ಹಣ ಕಟ್ಟಬೇಕಾಗಿಲ್ಲ. ವಿ ವಿಲ್ ಮೇಕ್ ನ್ಯಾಷನಲ್ ಹೈವೇಸ್ ಆ್ಯಂಡ್ ಸ್ಟೇಟ್ ಹೈವೇಸ್ ಫ್ರೀ ಫ್ರಮ್ ಟೋಲ್ ಗೇಟ್ಸ್. ಜಗ್ಗಿ ಬಾಯ್ CM ಆದ್ರೆ ಜನರಿಗೆ ಏನ್ ಭರವಸೆ ಕೊಡ್ತೀರಾ? ಯಾವ್ಯಾವ ಕೆಲಸಗಳನ್ನ ಮಾಡ್ತೀರಾ? ಟಾಪ್ 5 ಅಂತ ತಗೊಂಡ್ರೆ ಫಸ್ಟ್ ಪ್ರಿಯಾರಿಟಿ ಯಾವ್ಯಾವುದು, ಏನೇನು ಕೆಲಸಗಳಾಗಬಹುದು CM ಆದ್ರೆ ಅಂತ? ಮೇಡಮ್, ಮೊದಲನೇದಾಗಿ ನ್ಯಾಷನಲ್ ಹೈವೇಸ್ ಟೋಲ್ ಗೇಟ್ಸ್ ಮತ್ತು ಸ್ಟೇಟ್ ಹೈವೇ ಟೋಲ್ ಗೇಟ್ಸ್ನ 7 days ವಿಲ್ ರಿಮೂವ್ ಇಟ್ಟು. ಸ್ಟೇಟ್ ಹೈವೇ ಟೋಲ್ ಗೇಟ್ಸು ನಮ್ಮ ಕೈಲಿ ಇರ್ತದೆ. ವಿ ವಿಲ್ ನ್ಯಾಷನಲೈಸ್ ದೆಮ್. ಬೇಸಿಕಲಿ ಸ್ಟೇಟ್ ಆಸ್ತಿ ಅಂತ ಅದನ್ನು ಮಾಡ್ತೀವಿ. ನ್ಯಾಷನಲ್ ಹೈವೇ ಟೋಲ್ ಗೇಟ್ಸು ನಮ್ಮ ಜುಡಿಕ್ಷನ್ ಬರೋದಿಲ್ಲ, ಬಟ್ ಸ್ಟಿಲ್ ಇಟ್ ಕಮ್ಸ್ ಅಂಡ್ ಅವರ್ ಸ್ಟೇಟ್ ಇರೋದ್ರಿಂದ ಆ ಟೋಲ್ ಗೇಟ್ ಕಂಪನಿಗಳಿಗೆ ಬೇಕಾದಂಥ ಅದೇನು ಕಾಂಪನ್ಸೇಷನ್ ಆಗುತ್ತೆ, ದ ಸ್ಟೇಟ್ ವಿಲ್ ಪೇ ದೆಮ್. ವಿ ವಿಲ್ ಮೇಕ್ ದೆಮ್ ಫ್ರೀ. ಇಟ್ ನಾಟ್ ಓನ್ಲಿ ಫ್ರೀ, ಇವತ್ತು ಲಕ್ಷಾಂತರ ವೆಹಿಕಲ್ಸು ನ್ಯಾಷನಲ್ ಹೈವೇಸು ಮತ್ತು ಸ್ಟೇಟ್ ಹೈವೇಸಲ್ಲಿ ಹೋಗುತ್ತೆ. ಎಲ್ಲೂ ಕೂಡ ಬಿಡುವಂಥ ಗಾಳಿ ಏನಿದೆ ಎಲ್ಲೂ ಕೂಡ ರೀಸೈಕಲ್ ಆಗೋದಿಲ್ಲ. ಮರಗಳನ್ನು ಪ್ಲಾಂಟೇಷನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೇಳಿ ಎಲ್ಲ ಸ್ಟೇಟ್ ಹೈವೇಸಲ್ಲೂ ನ್ಯಾಷನಲ್ ಹೈವೇಸಲ್ಲೂ ಮಾಡ್ತೀವಿ. ಎರಡನೇದಾಗಿ ಸೆಕೆಂಡ್ ಪ್ರಿಯಾರಿಟಿ ಈಸ್ ನಮ್ಮ ರೈತರು. ನಮ್ಮ ರೈತರಿಗೆ ಸಂಬಂಧಪಟ್ಟಿದ್ದು 2. ಒಂದು, ಅವರ ಬೋರ್ವೆಲ್ಗೆ ಬೇಕಾದಂಥ ಕರೆಂಟು. ಎರಡನೇದು, ಆ ಬೋರ್ವೆಲ್ಗೆ ಬೇಕಾದಂಥ ಗ್ರೌಂಡ್ ವಾಟ್ರು. ಎರಡಕ್ಕೂ ಸಂಬಂಧಪಟ್ಟಂಗೆ 40,000 ಕೆರೆಗಳಿದೆ ಕರ್ನಾಟಕದಲ್ಲಿ. ವಿದಿನ್ 60 days ಆಫ್ ಬಿಕಮಿಂಗ್ ಎ CM, 60 ದಿವಸದಲ್ಲಿ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಜವಾಬ್ದಾರಿಯನ್ನು ಕೊಟ್ಟು, SP ಜವಾಬ್ದಾರಿಯನ್ನು ಕೊಟ್ಟು, ಸಂಬಂಧಪಟ್ಟಂಥ CEOಗೆ ಸ್ಟೇಟ್ CEOಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು 60 ದಿವಸದಲ್ಲಿ ದ ಗೌರ್ಮೆಂಟ್ ವಿಲ್ ರಿಲೀಸ್ ಅ ಫಂಡ್ಸ್ ಟು ಡಿಸಿಲ್ಟ್ ಆಲ್ ದ ಲೇಕ್ಸು. 40,000 ಲೇಕ್ಗಳನ್ನು, ಕರ್ನಾಟಕದ ಲೇಕ್ಗಳನ್ನು ಡಿಸಿಲ್ಟ್ ಮಾಡ್ತೀವಿ. ಆಮೇಲೆ ಅದಕ್ಕೆ ಬರುವಂಥ ಫ್ಲೋ ಆಫ್ ವಾಟರ್ ಇದೆ, ಅದೇನಾದ್ರು ಅಬ್ಸ್ಟ್ರಕ್ಷನ್ಸ್ ಆಗಿದ್ರೆ, ಎಂಕ್ರೋಚ್ಮೆಂಟ್ ಆಗಿದ್ರೆ ಆ ಫ್ಲೋಗಳನ್ನು ಕೂಡ ತೆಗಿತೀರಿ ವಿದಿನ್ 60 days. ಥರ್ಡ್ ಪ್ರಯಾರಿಟಿ ಬಂದ್ಬಿಟ್ಟು ನಮ್ಮ ರೈತರಿಗೆ 40 ಲಕ್ಷ, ನನಗೆ ಗೊತ್ತಿಲ್ಲ, ಅಂದಾಜು 40 ಲಕ್ಷ ಬೋರ್ವೆಲ್ಸ್ ಇದೆಯಂತೆ ರೈತರದು. ಅವರು ಸರ್ಕಾರದ ಮೇಲೆ, KEB ಬೆಸ್ಕಾಂ ಮೇಲೆ ಡಿಪೆಂಡ್ ಆಗಿದ್ದಾರೆ ಪವರ್ಗೆ. ಅವ್ರಿಗೆ ದಿನಕ್ಕೆ 3 hour 4 hour ನೈಟಲ್ಲಿ ಕೊಡ್ತಾರಂತೆ. ಸೊ ಅವ್ರುಗಳಿಗೆ ನಾನು CM ಆದಾಗ ಸರ್ಕಾರ ಆಯಿತು ಅಂದರೆ 10 ಕಿಲೋವಾಟ್ ಪ್ರತಿ ಬೋರ್ವೆಲ್ಗೂ ಸೋಲಾರ್ ಮತ್ತು ವಿಂಡ್ ಮಿಲ್ಸನ್ನು ಸರ್ಕಾರ ಇನ್ಸ್ಟಾಲೇಷನ್ ಮಾಡಿಕೊಡುತ್ತೆ ವಿತಿನ್ 1 year, ಸ್ಟೇಜ್ ಬೈ ಸ್ಟೇಜು ಅವರ ಬೋರ್ವೆಲ್ಗಳಿಗೆ. ಅಂದರೆ ಬೆಳಗ್ಗೆ 6 ಗಂಟೆಗೆ ಸೂರ್ಯ ಬರ್ತಾನೆ, ಅವರ ಬೋರ್ವೆಲ್ ಆನ್ ಆಗುತ್ತೆ. ಆಮೇಲೆ ಕೆರೆಗಳು ಡಿಸಿಲ್ಟ್ ಮಾಡೋದ್ರಿಂದ ಅವರ ಬೋರ್ವೆಲ್ ಇರೋ ಗ್ರೌಂಡ್ ವಾಟರ್ ಇವತ್ತು 1000 ಅಡಿ, 1200 ಅಡಿ, 1500 ಅಡಿ ಕೊಟ್ಟಾಗ್ಬಿಟ್ಟಿದೆ. ತುಂಬ ಕೆಮಿಕಲ್ಸ್ ಬರ್ತಾ ಇದೆ. ಇನ್ಫ್ಯಾಕ್ಟ್ ಇವ್ರು ಪಂಪ್ ಮಾಡ್ತಿರೋದು ವಾಟರ್ ಅಲ್ಲ, ಅದು ಟೆಸ್ಟ್ ಮಾಡಿ ನೋಡಿದ್ರೆ ಖಂಡಿತವಾಗಿ ಅದು ಕೆಮಿಕಲ್ಸು. ಸೊ ನಾವು ಕೆರೆಗಳನ್ನ ಡಿಸಿಲ್ಟ್ ಮಾಡಿದ್ರೆ 100 ಅಡಿಗೆ ನೀರು ಬರ್ತದೆ, ಶುದ್ಧವಾದಂಥ ನೀರು ಬೆಳೆಗೆ ಹೋಗುತ್ತೆ. ಆಮೇಲೆ ಸೂರ್ಯನ ಬೆಳಕಿಂದ ಕರೆಂಟ್ ಉತ್ಪತ್ತಿ ಆಗುತ್ತೆ, ಸೋಲಾರ್ ಪ್ಯಾನಲ್ಸಿಂದ ಅವ್ರಿಗೆ ಫ್ರೀಯಾಗಿ ಕರೆಂಟ್ ಬರುತ್ತೆ. ನಮ್ಮ ರೈತರ ಮುಖದಲ್ಲಿ ನಗು ಬರುತ್ತೆ. ಯಾವುದೇ ಕಾರಣಕ್ಕೂ ಸಾಯಬಾರ್ದು ನಮ್ಮ ರೈತರು. ಅನ್ನ ಹಾಕೋನು ಯಾವತ್ತಾದ್ರೂ ಸತ್ತರೆ ಅದು ನಮ್ಮ ಶಾಪ. ಆ ಶಾಪ ನಮಗೆ ಸ್ಟೇಟ್ಗೆ ನಮಗೆ ತಟ್ಟಬಾರ್ದು ಅಂತೇಳಿ ಅನ್ನ ಹಾಕೋನು ಮುಖದಲ್ಲಿ ನಗುವನ್ನು ತಗೊಂಡ್ಬಿಡ್ತೀನಿ. 3ನೇ ಪ್ರಿಯಾರಿಟಿಯಾಗಿ 40,000 ಐ ಥಿಂಕ್ ವಿ ಹ್ಯಾವ್ ಸ್ಕೂಲ್ಸ್ ಇದೆ, ಸೋರ್ತಾರಂಥ ಸ್ಕೂಲುಗಳು. ಅದರಲ್ಲಿ ಟೀಚರ್ಸ್ ಇದ್ದಾರೆ, ಬಟ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಸೊ ಹಾಗಾಗಿ ಆ 40,000 ಸ್ಕೂಲ್ಸು ಮತ್ತು ಹಾಸ್ಪಿಟಲ್ಸನ್ನ ಕೇಂದ್ರೀಯ ವಿದ್ಯಾಲಯ ಥರ ಅಪ್ಗ್ರೇಡ್ ಮಾಡ್ತೀವಿ. ಮಕ್ಕಳಿಗೆ ಕರ್ನಾಟಕದಲ್ಲಿ ಸಾರ್ವಜನಿಕರಿಗೆ, ಪಬ್ಲಿಕ್ಗೆ, ವೋಟರ್ಸ್ಗೆ ಆರೋಗ್ಯ ಮತ್ತು ಎಜುಕೇಷನ್ ಫ್ರೀ. ಭಾರತದಲ್ಲಿ ಎಜುಕೇಷನ್ ಈಸ್ ನಾನ್ ಪ್ರಾಫಿಟಬಲ್. ಸ್ಟಿಲ್ ಕೋಟ್ಯಾಂತರ ರೂಪಾಯಿ ಡೊನೇಷನ್ ತೊಗೊಂಡು ನೀವು ಹೋಗ್ತೀರಾ. ಅದನ್ನು ಕರ್ನಾಟಕದಲ್ಲಿ ಒಂದು ಮಾಡೆಲ್ ಆಗಿ ನಾನು ನಿಲ್ಲಿಸ್ತೇವೆ. ವಿ ವಿಲ್ ಸ್ಟಾಪ್ ಡೊನೇಷನ್ಸ್ ಆ್ಯಂಡ್ ಹೆಕ್ಟಿಕ್ ಫೀಸ್ ಏನಿದೆ ಅದನ್ನು ನಿಲ್ಲಿಸ್ತೀವಿ. ಸಾಧ್ಯವಾದರೆ ರೆಗ್ಯುಲೇಟರಿ ಬಾಡಿ ಮಾಡಿ ಅದಕ್ಕೂ ಕೂಡ ವಿ ವಿಲ್ ಬ್ರಿಂಗ್ ಅಂಡರ್ ಸ್ಟೇಟ್ ಕಂಟ್ರೋಲ್. ಇವನ್ ಪ್ರೈವೇಟ್ ಸ್ಕೂಲ್ಸ್ನೂ ಕೂಡ ಸ್ಟೇಟ್ ಕಂಟ್ರೋಲ್ ಕಡೆ ತೊಗೊಂಡ್ಬರ್ತೀನಿ. ಎಷ್ಟೋ ಜನ ಸ್ಟೇಟ್
ಸ್ಕೂಲ್ಸು ಮತ್ತು ಇನ್ಸ್ಟಿಟ್ಯೂಷನ್ಸ್ ಹೇಳ್ತಾರೆ ನಾವು ಡೊನೇಷನ್ ತಗೊಂಡಿಲ್ಲ ಅಂದರೆ ನಡ್ಸೋಕ್ಕಾಗಲ್ಲ ಅಂತ. ನಾವು ಆಡಿಟ್ ಮಾಡಿಸ್ತೀವಿ, ನಿಮಗೆ ಏನೋ ವಿದ್ಯಾಸಂಸ್ಥೆಗಳಿಗೆ ಏನಾದರೂ ಲಾಸ್ ಆದರೆ ದ ಸ್ಟೇಟ್ ವಿಲ್ ಸ್ಟ್ಯಾಂಡ್ ಆ್ಯಂಡ್ ಕಾಂಪನ್ಸೇಟ್ ದ ಬ್ಯಾಲೆನ್ಸಸ್ ಮೇಡಮ್. ಜಗ್ಗಿಬಾಯ್, ನಿಮ್ಮ ಔಟ್ಲುಕ್ ನೋಡಿದ್ರೆ ಸಿನಿಮಾ ಹೀರೋ, ನಾವು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ನಿಮ್ಮ ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆಸ್ ಎ ಫ್ಯಾನ್ ಆಗಿ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಬಿಗ್ ಬಾಸ್ ಇಂದ ಹೊರಗಡೆ ಬಂದ ತಕ್ಷಣ ಬರ್ತೀನಿ, ಅತಿ ಶೀಘ್ರದಲ್ಲೇ ಬರ್ತೀನಿ ಅಂತ ಹೇಳ್ತಾ ಇದ್ರಿ. ಯಾರ್ಯಾರೋ ಬಾಸ್ ಅಲ್ಲ, ನಾನು ಕೂಡ ಬಾಸ್ ಅನ್ನೋ ಥರದಲ್ಲಿ ಮಾತಾಡಿದ್ರಿ ಅಫ್ಕೋರ್ಸ್. ಸೊ ಯಾವಾಗ ಇಂಡಸ್ಟ್ರಿಗೆ ಬರ್ಬೋದು, ನಿಮ್ಮ ಒಂದು ಟಾರ್ಗೆಟ್ ಸಿನಿಮಾನ ಅಥವಾ ರಾಜಕೀಯನ ಅನ್ನೋಂಥದ್ದು? ಇಲ್ಲ ಮೇಡಮ್, ನಂದು ನನ್ನ ಐ ಥಿಂಕ್ ಹವ್ಯಾಸ ಬಂದ್ಬಿಟ್ಟು ಇಟ್ಸ್ ಹಾಬಿ ಬಂದ್ಬಿಟ್ಟು ಸಿನಿಮಾ ಮತ್ತು ಬಿಗ್ ಬಾಸ್ ಆ ಥರ ಕಾರ್ಯಕ್ರಮ. ಯಾಕಂದರೆ ಜನಗಳಿಗೆ ರೀಚ್ ಆಗಲಿಕ್ಕೆ ಮಾಧ್ಯಮ ಮತ್ತು ನಮ್ಮ ಸಿನಿ ಲೋಕ ಬಿಟ್ಟರೆ ಬೇರೆ ಏನಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಗ್ಲಾಮರಸ್ ವರ್ಲ್ಡು, ಸೊ ನನಗೂ ಕೂಡ ಇಷ್ಟವಾದಂಥ ಜಾಗ. ಬಟ್ ಅದರ್ವೈಸ್ ನನ್ನ ಮೈನ್ ಸ್ಟ್ರೀಮ್ ಬಂದ್ಬಿಟ್ಟು ಬೀಯಿಂಗ್ ಎನ್ ಅಡ್ವೊಕೇಟ್ ಮತ್ತು ರಾಜಕಾರಣಿಯಾಗಿ. ಸೊ ಅದು ಮುಖ್ಯವಾಗಿ ತೊಗೊಂಡ್ರಿಂದ ನನಗೆ ಸಮಯ ಸಿಕ್ಕಿದಾಗ ಏನಾದರೂ ಇಫ್ ದ ಟೈಮ್ ಪರ್ಮಿಟ್ಸು ಖಂಡಿತವಾಗಿ ಈ ಒಂದು ಸಿನಿಮಾ ಲೋಕದಲ್ಲಿ ಸಾಧ್ಯವಾದ ಮಟ್ಟಿಗೆ ಏನೋ ಒಂದೆರಡು ಪಾತ್ರಗಳನ್ನು ಮಾಡಿ, ನಾನೇನು ದೊಡ್ಡ ನಟ ಅಂತೂ ಆಗಿ ಸಾಧ್ಯ ಇಲ್ಲ, ಬಟ್ ಅಫ್ಕೋರ್ಸ್ ನನಗೇನು ಸಾಧ್ಯ ಆಗುತ್ತಾ ಮಾಡ್ತೀನಿ. ಬಟ್ ದ ಮೇನ್ ಫೋಕಸ್ ವಿಲ್ ಬಿ ಟು ಬ್ರಿಂಗ್ ಬ್ಯಾಕ್ ಸ್ಮೈಲ್. 6 ಕೋಟಿ ಕನ್ನಡಿಗರ ಮುಖದಲ್ಲಿ ಸ್ಮೈಲ್ ಬರಬೇಕು, ಅದು CM ಆಗಿನ ಥರ ಸಾಧ್ಯ. ಹಾಗಾಗಿ CM ಮೇಲೇ ಫೋಕಸ್ ಮಾಡೋಣ. ಸರ್, ಇಷ್ಟೆಲ್ಲ ಮಾತಾಡಿದ್ಮೇಲೆ ನನಗೊಂದು ಕುತೂಹಲ. ಸ್ಪಾಟಿಗೆ ಬಂದ ತಕ್ಷಣ ಇಬ್ರು ಗನ್ಮ್ಯಾನ್ಗಳಿದ್ರು, ಸೊ ಅವರು ಕೂಡ ಆ್ಯಡ್ ಆನ್ ಆಗ್ತಾರೆ ಈ ಒಂದಕ್ಕೆ. ಇಲ್ಲ ಆ ಪ್ರೊಟೆಕ್ಷನ್ ಸರ್ ಅಲ್ಲ, ಯಾಕಂದ್ರೆ ಒಬ್ಬ ಲೈಕ್ ದೊಡ್ಡ ಮಟ್ಟದ ರಾಜಕೀಯ ವ್ಯಕ್ತಿಯಾಗಿ ಬೆಳೆದಂಥವ್ರು, ಆಮೇಲೆ ಜೊತೆಗೆ ದೊಡ್ಡ ಮಟ್ಟದ ಹೀರೋ ಆಗಿ ಬೆಳೆದಂಥವ್ರು ಪ್ರೊಟೆಕ್ಷನ್ಗೆ ಅಂತ ಗನ್ಮ್ಯಾನ್ಗಳನ್ನ ಇಟ್ಕೊಂತಾರೆ. ಸೊ ಗನ್ಮ್ಯಾನ್ಗಳು ಇರೋದ್ ಕಾರಣ ಕೇಳ್ತಾ ಇದ್ದೀನಿ, ಗನ್ಗಳನ್ನೂ ಕೂಡ ಇಟ್ಕೊಂಡಿದ್ದೀರಾ ಮನೆಯಲ್ಲಿ ಪ್ರೊಟೆಕ್ಷನ್ಗೆ ಅಥವಾ ಹೇಗೆ ಅನ್ನೋಂಥದ್ದು? ನನ್ನ ಹತ್ರ ವೆಪನ್ಸ್ ಇಲ್ಲ ಮೇಡಮ್, ಐ ಡೋಂಟ್ ಹ್ಯಾವ್ ಎ ಲೈಸೆನ್ಸ್. ಬಟ್ ಇವರು ಏನೋ ನಮ್ಮನ್ನು ಕಾಯಲಿಕ್ಕೆ ಸರ್ಕಾರಕ್ಕೆ ನಾನು ಸಾಕಷ್ಟು ಬಾರಿ ನಾನು ರಿಕ್ವೆಸ್ಟನ್ನು ಕೊಟ್ಟೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟೆ. 2011 ಮಾಜಿ ಐ ಥಿಂಕ್ ಗೃಹ ಮಂತ್ರಿ ಅಶೋಕ್ ಮೇಲೆ ಶುರುವಾದಂಥ ನಮ್ಮ ಹೋರಾಟ 51 ಜನ IPS ಆಫೀಸರ್ ಬ್ಲ್ಯಾಕ್ ಲಿಸ್ಟ್ ಮಾಡಿಸಿದೆ. ತದನಂತರ ರಮೇಶ್ ಜಾರಕಿಹೊಳಿ ಕೇಸ್ ಆಗಿರ್ಬೋದು, 500 ಕೋಟಿ PSA ಹಗರಣ ಆಗಿರ್ಬೋದು, ಆಮೇಲೆ ಸಾಕಷ್ಟು ಜನ ಪೊಲೀಸರ್ಸ್ ಆಗಿರ್ಬೋದು, ಮತ್ತು ಈಗ ಡ್ರಗ್ ಪೆಡ್ಲಿಂಗ್ ಕೇಸ್ಗಳನ್ನು ಇದು ಡ್ರಗ್ಗನ್ನು ರೆಗ್ಯುಲೇಟ್ ಮಾಡಬೇಕು, ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಈ ಸಾಕಷ್ಟು ರೇಪ್ ಕೇಸ್ಗಳಲ್ಲಿ ಹೈ ಪ್ರೊಫೈಲ್ ರಮೇಶ್ ಜಾರಕಿಹೊಳಿ ಕೇಸ್ ಆಗಿರ್ಬೋದು, ಸಿಡಿ ಪ್ರಕರಣ ಆಗಿರ್ಬೋದು, ಮತ್ತು ಈ ಐ ಥಿಂಕ್ RR ನಗರದ ಇವರು ಏನೋ ಶಾಸಕ ಮುನಿರತ್ನ ನಾಯ್ಡು ಆಗಿರ್ಬೋದು, CT ರವಿ ಆಗಿರ್ಬೋದು. ಈಗ ನೆನ್ನೆ ಕೂಡ ಯಾರೋ ಪರ್ಟಿಕ್ಯುಲರ್ಲಿ ಥ್ರೆಟನ್ ಮಾಡ್ತಾಯಿದ್ರು. ಸೊ ಸ್ಟೇಟ್ ಗೌರ್ಮೆಂಟ್ನ ಕೇಳಿದ್ರೆ ಸ್ಟೇಟ್ ಗೌರ್ಮೆಂಟು ನನ್ನ ಬಗ್ಗೆ ಅಷ್ಟು ಸೀರಿಯಸ್ ತಗೊಂಡಿಲ್ಲ. ಸೊ ನಾನು ಪ್ರೊಟೆಕ್ಟ್ ಮಾಡಬೇಕಂದ್ರೆ ಫ್ಯೂಚರ್ CM ಅಂತ ನಾನೇ ಹೇಳ್ಕೊಂಡ ಮೇಲೆ ನಾನೇ ಪ್ರೊಟೆಕ್ಟ್ ಮಾಡ್ಕೊಬೇಕು. ಇವತ್ತಿನ ರಾಜಕಾರಣಿಗಳು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಕಾರಣ ಯಾಕೆ ಅಂದರೆ ನಾವು ಬೆಳೀತಾ ಇದ್ದೀವಿ ಅಂತ ಗೊತ್ತು, ನಾವು ಆ CM ಕುರ್ಚಿ ಮೇಲೆ ಕೊಡ್ತೀವಿ ಅಂತಲೂ ಗೊತ್ತು ಅವ್ರಿಗೆ. ಹಾಗಾಗಿ ಸಾಧ್ಯವಾದಷ್ಟು ಅಡ್ಗಾಲ್ ಆಗ್ತಾ ಇದ್ದಾರೆ. ಹಾಗಾಗಿ ಪ್ರೈವೇಟ್ ಗನ್ಮ್ಯಾನ್ಗಳನ್ನು ನಾನೇ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ ಮೇಡಮ್. ಜಗ್ಗಿಬಾಯಿ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ, ಯಾರು ಭಯ ಇಲ್ಲದೆ ಮಾತಾಡ್ತಾರೆ. ಸೊ ಜೀವ ಭಯ ಅನ್ನೋದೇನಾದರೂ ಇದೆಯಾ? ನನ್ನ ಪ್ರಕಾರ ಇಲ್ಲ, ನಿಮ್ಮ ಪ್ರಕಾರ ಏನು ಸರ್? ಭಯ ಭಕ್ತಿ ಎಲ್ಲದನ್ನು ಬಿಟ್ಟು ಈ ಫೀಲ್ಡ್ಗೆ ಬಂದಿರೋದು. ಅದೇ 3 ಬಿಟ್ಟವನು ಊರಿಗೆ ದೊಡ್ಡವನು ಅಂತಾರೆ, 4 ಬಿಟ್ಟವನು ರಾಜಕಾರಣಿ ಅಂತಾರೆ. ನಾನು ಎಲ್ಲ ಬಿಟ್ಟುಬಿಟ್ಟಿದ್ದೀನಿ. ಎಲ್ಲ ಬಿಟ್ಟ ಮೇಲೇ ರಾಜಕಾರಣಿ ಆಗಕ್ಕೆ ಸಾಧ್ಯ ಆಗೋದು. ಯಾಕಂದರೆ ನಾವು ಮಾನವ ಮರ್ಯಾದೆ, ಯಾರೋ ಒಬ್ಬರು ಟ್ರೋಲ್ ಮಾಡ್ತಾರೆ ನಮ್ಮ ಬಗ್ಗೆ, ಯಾರೋ ಒಬ್ರು ಕೀಳಾಗಿ ಮಾತಾಡ್ತಾರೆ, ನಮ್ಮನ್ನು ಯಾರೋ ಅಪಹಾಸ್ಯ ಮಾಡ್ತಾರೆ, ನಮ್ಮ ಬಗ್ಗೆ ಯಾರೋ ಕೆಟ್ಟದಾಗ ಮಾತಾಡ್ತಾರೆ ಅಂದಾಗ ನಾವು ರಾಜಕಾರಣಿ ಹಾಕೋಕ್ಕಾಗಲ್ಲ. ಎಲ್ಲ ಬಿಟ್ಟರೆ ರಾಜಕಾರಣಿ ಆಗೋದು. ನಾನು ಎಲ್ಲ ಬಿಟ್ಟುಬಿಟ್ಟಿದ್ದೀನಿ. ಬಿಟ್ಟು ನಮ್ಮನ್ನು ನಾವು ಸೆಕ್ಯೂರ್ ಮಾಡಿಕೊಂಡು ಈಗ ರಾಜಕೀಯ ಮಾಡೋಕ್ಕೆ ಹೊರಟಿದ್ದೀವಿ. ನಮ್ಮ ಟಾರ್ಗೆಟ್ CM ಕುರ್ಚಿ. ಸದ್ಯಕ್ಕೆ ಆ CM ಕುರ್ಚಿ ಮೇಲೆ ಒಂದು ಹೆಣ್ಮಗಳನ್ನ ಕುಣಿಸ್ಬೇಕು ಅಂತ ನನ್ನ ಒಂದು ಆಸೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದಿನ ಕಾಂಗ್ರೆಸ್ CM ಆಗಬೇಕು ಅಂತ ನಮ್ಮ ಆಸೆ. ಕಾರಣ ಯಾಕೆ ಅಂತಂದರೆ ಇಲ್ಲಿ ಕರ್ನಾಟಕದಿಂದ ತಮಿಳ್ನಾಡಿಗೆ ಹರಿದು ಹೋದಂಥ ಹೆಣ್ಮಗಳು ಅಂತಂದರೆ ಜಯಲಲಿತಾ ಅಲ್ಲಿ ಹೋದಾಗ MGR ಅವ್ರನ್ನ ಪ್ರಮೋಟ್ ಮಾಡ್ತಾರೆ. ಕಾರಣಾಂತರಗಳಿಂದ ಒಂದು ಒಳ್ಳೆ ಅವರಿಬ್ಬರ ಮಧ್ಯೆ ಒಂದು ಒಳ್ಳೆ ಸ್ನೇಹ ಇರ್ತದೆ. ಆ ಸ್ನೇಹ MGR ತೀರ್ಕೊಂಡ್ಮೇಲೆ ಆಕೆಗೆ ಮುಳುವಾಗುತ್ತೆ. ಅಲ್ಲಿನ ಆಪೋಸಿಷನ್ ರಾಜಕಾರಣಿಗಳು ನಾನು ಕೇಳ್ಪಟ್ಟಿದ್ದು ಜಯಲಲಿತಾ ಮೈ ಮೇಲೆ ಬಟ್ಟೆನ ಬಿಚ್ಚಾಕ್ತಾರಂತೆ, ಅದು ಅಸೆಂಬ್ಲಿನಲ್ಲಿ ಅವಮಾನ ಮಾಡ್ತಾರೆ, ಹೇಳ್ತಾರೆ ನಿನ್ನ ಯೋಗ್ಯತೆ ಇಷ್ಟೇ ಅಂತ. ಆವತ್ತು ಸೋಕಾಲ್ಡ್ ಕುಮಾರಿ ಜಯಲಲಿತಾ ಅಮ್ಮ ಅವರೇ ಪ್ರತಿಜ್ಞೆ ಮಾಡ್ತಾರೆ, ಈ ಜಾಗಕ್ಕೆ ನಾನು CM ಆಗಿ ಬಂದೇ ಬರ್ತೀನಿ ಅಂತ. ಬಂದರು. ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಹೆಣ್ಮಗಳು ತನಗಾದ ಅವಮಾನ ಜಾಗದಲ್ಲೇ CM ಆಗೋದಿದೆಯಲ್ಲ, ಅದು ನಿಜವಾಗ್ಲೂ ದೊಡ್ಡ ಸಾಧನೆ. ಹಾಗಾಗಿ ನನ್ನ ಒಂದು ಐ ಥಿಂಕ್ ಮೈ ಇಂಟ್ಯೂಷನ್ ಸೇಸ್ ಲಕ್ಷ್ಮೀ ಹೆಬ್ಬಾಳ್ಕರ್. ಅದು ಯಾಕೆ ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಐ ಥಿಂಕ್ ಬೆಳಗಾವಿಯಿಂದ ಉತ್ತರ ಕರ್ನಾಟಕದ ರೆಪ್ರೆಸೆಂಟೇಷನ್ ಆಗುತ್ತೆ, ಹೆಣ್ಮಕ್ಳ ರೆಪ್ರೆಸೆಂಟೇಷನ್ ಆಗುತ್ತೆ.
ಹೆಣ್ಮಕ್ಳು ಸ್ಟ್ರಾಂಗು ಗುರು, ಸ್ವಲ್ಪ ಟಚ್ ಮಾಡಿದ್ರೆ ರಾಂಗು ಗುರು, ಎರಡೂ ಇದ್ದಾರೆ. ಹಾಗಾಗಿ ಸ್ಟ್ರಾಂಗು ರಾಂಗು ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದಿನ ಕಾಂಗ್ರೆಸ್ಸಿಗಿದ್ದೆ. ಕಾಂಗ್ರೆಸ್ಸಲ್ಲಿ CM ಆಗೋದು ನನ್ನ ಒಂದು ಪ್ರೇಯರ್ಸು, ಆಗೋದು ಬಿಡೋದು ದೈವ ಇಚ್ಛೆ. ಬಟ್ ಆಗಬೇಕು ಅಂತ ನಾನಂತೂ ನನ್ನ ಮನಸ್ಸಲ್ಲಿ ಅನ್ಕೊಂತ ಇದ್ದೀನಿ. ಮೋಸ್ಟ್ಲಿ ಈ ಭವಿಷ್ಯ ನಿಜ ಆಗ್ಬೋದು ಅಂತ ನನಗನ್ಸುತ್ತೆ ಮೇಡಮ್. ಜಗ್ಗಿ ಸರ್, ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತೀರಾ ಅಥವಾ ಏನೇ ಇದ್ರು ನೇರವಾಗಿ ಹೇಳ್ತೀರಾ, ಆಮೇಲೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದೀರಾ ಸ್ಟೆಪ್ ಬೈ ಸ್ಟೆಪ್ ಅಂತಂದ್ರೆ ಯಾವ್ದಾದ್ರು ಪೊಲಿಟಿಕಲ್ ಪವರ್ ನಿಮ್ಮ ಸುತ್ತ ಇದೆಯಾ? ಯಾರಾದ್ರೂ ನಿಮ್ಮನ್ನು ಕಾಪಾಡ್ತಾ ಇದ್ದಾರಾ ಅಥವಾ ಫಿನಾನ್ಷಿಯಲಿ ನಿಮ್ಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿದ್ದೀರಾ? ಈ ಥರದ್ದೆಲ್ಲ ಕ್ವಶನ್ಸ್ ಬೇರೆಯವ್ರಿಗೆ ಇದ್ದೇ ಇರುತ್ತೆ. ಸೊ ಅದನ್ನ ಕ್ಲಿಯರ್ ಮಾಡೋದಾದ್ರೆ ಮೇಡಮ್, ಯಾವುದು ಬಳ್ಳಾರಿನಲ್ಲಿ ಜನಾರ್ದನ್ ರೆಡ್ಡಿ ಅಂತೆ, ಅವನು ಶ್ರೀರಾಮುಲು ಅಂತೆ, ಎಲ್ಲಿಂದ ನಾವು ಬಂದವರು, ಗುಡ್ಸಲ ಇದ್ದವರು ಇವತ್ತು ರಾಲ್ಸ್ ರಾಯ್ಸು ಪ್ರೈವೇಟ್ ಜೆಟ್ಟು ಎಲ್ಲ ಓಡಾಡ್ತಾರೆ. ಬೆಂಗಳೂರಿನ ಕಟ್ಟಿದ್ದ ಕೆಂಪೇಗೌಡನ ವಂಶದವರು. ನಾವು ಆರ್ಥಿಕವಾಗಿ ನಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದೆ, ನಾವು ಯಾರೂ ತೋರ್ಪಡಿಕೆ ಮಾಡ್ಕೊಂಡಿಲ್ಲ. ಬಟ್ ಇವತ್ತಿನ ಸಮಾಜದಲ್ಲಿ ತೋರ್ಪಡಿಕೆ ಇಲ್ಲ ಅಂದರೆ ಅಥವಾ ನಿಮ್ಮ ಸ್ಟೇಟಸನ್ನು ತೋರಿಸಿಲ್ಲ ಅಂತಂದರೆ ಯಾರೂ ನಿಮ್ಮನ್ನು ನಂಬಲ್ಲ. ಜಗದೀಶ ಬರ್ತಾನೆ ಫೇಸ್ಬುಕ್ಕಲ್ಲಿ ಏನೋ ಬೈಕ್ ಬಂದಾಗ ಮಾತಾಡ್ತಾನೆ, ಯಾರಾದರೂ ತುಂಬ ಸ್ಟ್ರಾಂಗ್ ಆಗಿರೋರು ಆ ಕೇಸ್ ಹಾಕಿ ಜೈಲ್ಗೆ ಹೋಗಿ ಬರ್ತಾನೆ, ಆಮೇಲೆ ಬಂದು ಮತ್ತೆ ಹೋರಾಟ ಮಾಡ್ತಾನೆ. ಇಷ್ಟೇ ಇವನ ಯೋಗ್ಯತೆ ಅಂದ್ಕೊಂಡಿದ್ರು. ನಾನೊಬ್ಬ ಲೀಡ್ರ್ ಆಗಬೇಕು ಅಂತಂದರೆ ನನ್ನದೇ ಆದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಫುಲ್ಫಿಲ್ ಮಾಡಬೇಕಾಗಿತ್ತು. ಮೊದಲನೇದಾಗಿ ಐ ಥಿಂಕ್ ಬಿಗ್ ಬಾಸಲ್ಲಿ ನಾನು ಏನು ಅಂತ ನಿಜವಾದ ಜಗದೀಶನ್ನು ಜನ ನೋಡಿ ಒಪ್ಕೊಂಡಿದ್ದಾರೆ. ನಾನೇನು ಹೇಳಿಲ್ಲ, ಅದನ್ನು ಜನ ಒಪ್ಕೊಂಡಿದ್ದಾರೆ. ಜೊತೆಯಲ್ಲಿ ಆ ಒಂದು ರೀಚ್ ಬಂತು ನನಗೆ. ಬಿಗ್ ಬಾಸ್ ಗೇಮಿಗೆ ಬ್ರಾಡರ್ ರೀಚ್ ಟು ದ ಪಬ್ಲಿಕ್. ಕರ್ನಾಟಕದ ಇವತ್ತು ಕನಿಷ್ಠ ಏನಿಲ್ಲ ಅಂದರೂ ಪ್ರತಿ ಒಂದು ಅಂದಾಜು ಹೊರಗಡೆ 1,000 ಜನ ಸೆಲ್ಫಿ ತಗೊಳ್ತಾರೆ. ಆ ಯೋಗ್ಯತೆಯನ್ನು ಬಿಗ್ ಬಾಸ್ ನನಗೆ ಕೊಡ್ತು. ನಾನು ನಿಜವಾಗ್ಲೂ ಐ ಥಿಂಕ್ ಐ ವಿಲ್ ಬಿ ವೆರಿ ಥ್ಯಾಂಕ್ಫುಲ್ ಟು ಬಿಗ್ ಬಾಸ್ ಆ್ಯಂಡ್ ಇಟ್ಸ್ ಟೀಮು. ಎರಡನೇದಾಗಿ ಈ ಗನ್ಮೆನು ಅಥವಾ ಇನ್ಫ್ರಾಸ್ಟ್ರಕ್ಚರು ದೊಡ್ಡ ಆಫೀಸ್, ಇನ್ಫ್ಯಾಕ್ಟ್ ಒಂದು 58,000 ಸ್ಕ್ವೇರ್ ಫೀಟ್ ದೊಡ್ಡ ಆಫೀಸನ್ನು ರೆಡಿ ಮಾಡ್ತಾ ಇದ್ದೀವಿ. ಐ ಥಿಂಕ್ ಫೆಬ್ರವರಿಯಲ್ಲಿ ಆ ಆಫೀಸ್ ಲಾಂಚ್ ಆಗುತ್ತೆ. ಬೆಂಗಳೂರಲ್ಲಿ ಸಾಕಷ್ಟು ರೌಡಿಗಳಿಗೆ ಅವರು ರೌಡಿ ಕೆಲಸ ಮಾಡಿ ರೌಡಿ ಕೆಲಸವನ್ನು ಬಿಡಿಸಿ ನಮ್ಮ ಜೊತೆ ತಂದಿಟ್ಕೊಬೇಕು ಅಂತ ಇದ್ದೀವಿ. ರೌಡಿಗಳು ಕ್ರೈಮ್ ಮಾಡೋದು ಬೇಡ, ಒಳ್ಳೆ ಕೆಲಸ ಮಾಡಲಿ, ವಕೀಲರ ಜೊತೆ ಸೇರ್ಕೊಳ್ಳೋದು ನನ್ನ ಆಸೆ. ಸೊ ಹಾಗಾಗಿ ಬೆಂಗಳೂರಿನ ರೌಡಿಗಳಿಗೆ ಮುಂದೆ ಎಂಪ್ಲಾಯ್ಮೆಂಟ್ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಮೇಡಮ್, ಬೇಜಾನ್ ಕೆಲಸ ಇದೆ. ಈಗ ನೋಡಿ, ಎಷ್ಟೋ ವಿಚಾರ ಕೋರ್ಟ್ಗಳಲ್ಲಿ ಸೆಟ್ಲ್ ಆಗೋದು, ಮೀಡಿಯೇಷನ್ ಸೆಟ್ಲ್ ಆಗುತ್ತೆ. ವಕೀಲರ ಮೀಡಿಯೇಷನ್, ದಿಸ್ ಅ ಮೀಡಿಯೇಷನ್ ಆ್ಯಂಡ್ ಕಾನ್ಸುಲೇಷನ್ ಆ್ಯಕ್ಟು. ಕೋರ್ಟ್ಗೆ ಹೋಗಿದ್ರೆ ಬೇಕಾದ್ರೆ ಕೂತ್ಕೊಂಡು ಹೊರಗಡೆ ಸೆಟ್ಲ್ಮೆಂಟ್ ಮಾಡ್ಬೋದು. ಆ ಪವರ್ಸನ್ನು ಕಾನೂನು ರೀತಿಯಲ್ಲಿ ಕೊಟ್ಟಿದೆ. ಅದನ್ನು ಇವರು ಧಮ್ಕಿ ಅವ ಮೈಂಟೈನ್ ಮಾಡಬಹುದು, ಕಾನೂನು ರೀತಿಯಲ್ಲಿ ಅದನ್ನು ಸೆಟ್ಲ್ಮೆಂಟ್ ಮಾಡ್ಬೋದು. ಬೆಂಗಳೂರಿನ ರೌಡಿಗಳಿಗೆ ಹಫ್ತಾ ವಸೂಲಿ ಮಾಡೋದು, ರೌಡಿ ಶೀಟ್ರಲ್ಲಿ ಪೆರೇಡ್ ಮಾಡೋದು ಬಿಟ್ಟು ಅದನ್ನೆಲ್ಲ ಬಿಡಿಸಿ ಒಂದಷ್ಟು ಒಂದು 2-3 ಸಾವಿರ ಜನ ರೌಡಿಗಳಿಗೆ ಕೆಲಸ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ಗೊತ್ತಿಲ್ಲ ಅದು ಸಾಕ್ಷರತೆ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಆಸೆ ಅಂತೂ ಇದೆ. ರೋಲ್ಸ್ ರಾಯ್ಸ್ ಅಂತ ಕಾರ್ ಮೆನ್ಷನ್ ಮಾಡಿದ್ರಿಂದ ಕೇಳ್ತಾ ಇದ್ದೀನಿ. ಸೊ ಆ ಕಾರ್ ಬಗ್ಗೆ ತುಂಬಾ ಸಖತ್ ಸೌಂಡ್ ಆಗ್ತಾ ಇದೆ. ಯಾಕೆ ಏನು ಅನ್ನುವಂಥ ವಿಚಾರ ನಿಮಗೆ ಗೊತ್ತು. ಒಬ್ಬ CM ಜೊತೆಗಿರ್ತಕ್ಕಂಥ ಒಂದು ಫೋಟೋ, ಮತ್ತೆ ರಚಿತಾರಾಮು, ರೋಲ್ಸ್ ರಾಯ್ ಕಾರು, ಇದೆಲ್ಲದ್ರ ಬಗ್ಗೆ ಏನು ಹಿಂಟ್ ಕೊಡ್ಲಿಕ್ಕೆ ಹೊರಟಿದ್ದೀರಾ, ಏನು ಹೇಳಲಿಕ್ಕೆ ಹೊರಟಿದ್ದೀರಾ ಸೋಷಿಯಲ್ ಮೀಡಿಯಾ ಮೂಲಕ ಅಂತ? ಇಲ್ಲ, ನಮಗೆ ಒಂದು CM ಅಂತ ನಾನು ಹೇಳಿದೆ. ನಾನು ಎಲ್ಲೂ ಕೂಡ ಬೊಮ್ಮಾಯಿ ಹೆಸರು ಹೇಳಿರಲಿಲ್ಲ. ಬೊಮ್ಮಾಯಿ ಖುದ್ದು ಹೋಗ್ಬಿಟ್ಟು ಅದನ್ನು ಸ್ಟೇ ತೊಗೊಂಬಂದರು. ಬೊಮ್ಮಾಯಿ ನೀಡ್ ಟು ಎಕ್ಸ್ಪ್ಲೈನ್ ಟು ಪಾರ್ಟಿ ಆ್ಯಂಡ್ ಬೊಮ್ಮಾಯಿ ಅವರು ಕರ್ನಾಟಕಕ್ಕೆ ಮತ್ತು ಪಾರ್ಟಿಗೆ ಹೇಳಬೇಕು, ಅವ್ರುಗಳಿಗೆ ಚಿತ್ರರಂಗದ ನಂಟಿತ್ತ ಅಂತ, ಎಸ್ಪೆಷಲಿ ತೆಲುಗು ನಟ ನಟಿಯರ ನಂಟಿತ್ತ ಅಂತ ಹೇಳಬೇಕು. ಜೊತೆಯಲ್ಲಿ 2 MLAಗಳು ಮಿನಿಸ್ಟ್ರಿಗಳ ಹೆಸರು ಮೆನ್ಷನ್ ಆಗುತ್ತೆ. ಒಂದು ಚಿಕ್ಕಬಳ್ಳಾಪುರದ ಸುಧಾಕರ ಮತ್ತು ಅಶ್ವಥ್ ನಾರಾಯಣ ಜೊತೆಲಿದ್ರು ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬೊಮ್ಮಾಯಿಯವರ ವೈಫು ಸುಧಾಕರ್ಗೆ ಕಪಾಳ ಕೊಡಿದ್ರು ಅಂತಲೂ ಹೇಳ್ತಾರೆ. ಎಲ್ಲ ಕ್ವಶನ್ ಮಾರ್ಕೆ. ಸಂಬಂಧಪಟ್ಟವ್ರು ಇದನ್ನು ವಿವರಣೆ ಕೊಡಬೇಕಾಗತ್ತೆ. ಯಾಕಂದರೆ ಪಬ್ಲಿಕ್ ಲೈಫಲ್ಲಿ ಕೂತ್ಕೊಂಡು ಈ ರೀತಿ ಆರೋಪಗಳು ಕೇಳಿ ಬರ್ತಾ ಇದೆ. ಕನೆಕ್ಟೆಡ್ ಟು ದ ಬೊಮ್ಮಾಯಿ ನಂಟು ಹೋಗೋದು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಹೆಣ್ಮಕ್ಳಿಗೆ. ನಾನು ಹೆಣ್ಮಕ್ಳ ಹೆಸರು ಹೇಳೋಕ್ಕೆ ಇಷ್ಟಪಡೋಕ್ಕೆ ಹೋಗಲ್ಲ. ಅವರು ಸಾಕಷ್ಟು CM ಆಗಿ ಕೂತ್ಕೊಂಡಿದ್ದಾಗ ಸಾಕಷ್ಟು ಆ ಪವರಿಂದ ಮಿಸ್ಯೂಸ್ ಆಗಿದೆ. ಅಲ್ಲಿನ ಆರ್ಥಿಕತೆ ಬೇರೆ ಬೇರೆ ರೀತಿಯ ವ್ಯಕ್ತಿಗಳಿಗೆ ಹರಿದೋಗಿದೆ ಅನ್ನೋದು ಆರೋಪ ಇದೆ. ಜೊತೆಯಲ್ಲಿ ಅದನ್ನು ಗಟ್ಟಿ ಮಾಡಲಿಕ್ಕೆ ಬೊಮ್ಮಾಯಿಯವರು ಸ್ಟೇ ತೊಗೊಂಬಂದಿದ್ದಾರೆ. ಒಬ್ಬ CM ಅಂತ ಹೇಳಿದೆ, CM ಅಂತ ಹೇಳಿದ್ರು. ನಾನು ಹೇಳಿದ ಆರೋಪ ಸ್ಟೇ ತರುವಂಥ ಅವಶ್ಯಕತೆ ಆ ವ್ಯಕ್ತಿಗೆ ಏನಿತ್ತು ಅನ್ನೋದು ನನ್ನ ಒಂದು ಕುತೂಹಲ. ಬೊಮ್ಮಾಯಿ ನೀಡ್ ಟು ಎಕ್ಸ್ಪ್ಲೇನ್. ಆಮೇಲೆ ಇದೆಲ್ಲ ನಿಜ ಅಂತ ಈ ಸತಿ ಮಗನನ್ನು ಅಲ್ಲಿ ಎಲೆಕ್ಷನ್ ನಿಲ್ಲಿಸಿದ್ರು. ಜನ ಸೋಲಿಸಿ ಬೊಮ್ಮಾಯಿಗೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಈ ವ್ಯಕ್ತಿ ಸ್ಟೇ ತಂದಾಗ ಹೇಳ್ಬೋದಾಗಿತ್ತು, ಯಾಕೆ ಸ್ಟೇ ತೊಗೊಂಬಂದೆ ಅಂತ ಪರ್ಟಿಕ್ಯುಲರ್ ಮೆನ್ಷನ್ ಮಾಡ್ಬೋದಾಗಿ. ಯಾಕಂದರೆ ಜನರಿಂದ ಇವ್ರ ತಂದೆ CM ಆಗಿದ್ದು, MLA ಆಗಿದ್ದು. ಜನರಿಂದ ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ MLA ಆಗಿದ್ದು, CM ಆಗಿದ್ದು. ಇದೇ ಜನರು ಆಶೀರ್ವಾದ ಇದ್ದಿದ್ರೆ ಭರತ್ ಬೊಮ್ಮಾಯಿ ಆಗ್ತಾ ಇದ್ರು. ಎಲ್ಲೋ ಒಂದು ಕಡೆ ಜನಗಳಿಗೆ ಮೋಸ ಮಾಡಿದ್ರ ಬೊಮ್ಮಾಯಿ, ತಮ್ಮ ನಿಯತ್ತಿಂದ ಮೋಸ ಮಾಡಿದ್ರ. ಎಲ್ಲೋ ಒಂದು ಕಡೆ ಕಾನೂನು ರೀತಿಯಲ್ಲಿ ಸ್ಟೇ ತೊಗೊಂಬಂದು ನಾನು ಪ್ರೊಟೆಕ್ಟ್ ಮಾಡ್ಕೊಂತೀನಿ ಅಂತೇಳಿ ಅದರ ಬಗ್ಗೆ ವಿವರಣೆ ಕೊಡದೆ ಅವರ ಮಗನ ಸೋಲಿಗೆ
ಬೊಮ್ಮಾಯಿ ಕಾರಣ ಆದರು ಅಂತ ನನಗನ್ನಿಸ್ತಾ ಇದೆ. ಸರ್, ಪೊಲಿಟಿಷಿಯನ್ಸ್ ಜೊತೆಗೂ ಇರ್ತೀರಾ, ಸಿನಿಮಾ ನಟರುಗಳ ಜೊತೆಗೂ ಇರ್ತೀರಾ, ಬಟ್ ಈ ತರದ ವಿಚಾರಗಳು ಗೊತ್ತಾದಾಗ ಯಾರ ಮುಲಾಜಿಗೂ ಒಳಗಾಗದೆ ಅದನ್ನ ಎಕ್ಸ್ಪೋಸ್ ಮಾಡುವಂತ ಕೆಲಸವನ್ನ ತುಂಬಾ ನಿಯತ್ತಾಗಿ ಮಾಡ್ತಿರ್ತೀರಾ. ಕ್ವಶನ್ ಮಾರ್ಕ್ ಕೂಡ ಇಡ್ತೀರಾ. ಅದರದ್ದು ಏನಿದೆ, ಅಸಲಿಯತೆ ಏನಿದೆ ಅದನ್ನ ನೀವೇ ಅದನ್ನ. ಬೊಮ್ಮಾಯಿ ಅವರ ಸ್ಟೇ ತಗೊಂಡ್ಬಂದಿದ್ದು ನಿಮ್ಗೆಲ್ಲರೂ ಗೊತ್ತಿದೆ. ಬೊಮ್ಮಾಯಿ ಅವ್ರ ಮಗ ಸೋತಿದ್ದು ಗೊತ್ತಿದೆ. ಬೊಮ್ಮಾಯಿ ಅವರ ಮೇಲೆ ಸಾಕಷ್ಟು ಆರೋಪ ಇದೆ. ಫಿಲಂ ಇಂಡಸ್ಟ್ರಿ ಜೊತೆ ನಂಟಿತ್ತು, ಚಿಕ್ಕಬಳ್ಳಾಪುರ ಸುಧಾಕರನ್ ಜೊತೆ ನಂಟಿತ್ತು. ಸುಧಾಕರ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನ ಬೊಮ್ಮಾಯಿಗೆ ಮಾಡ್ತಾ ಇದ್ದ, ಅದನ್ನ ಅನುಭವಿಸ್ತಾ ಇದ್ರು CM ಆಗಿ. ಈ ಕಡೆ ಅಶ್ವತ್ಥ ಬೇರೆ ಬೇರೆ ರೀತಿಯ ಅರೇಂಜ್ಮೆಂಟ್ ಮಾಡ್ತಾ ಇದ್ದ. ಏನು ಅರೇಂಜ್ಮೆಂಟು ಬೊಮ್ಮಾಯಿ ಹೇಳ್ಬೇಕು, ಅಶ್ವತ್ಥನ ಹೇಳ್ಬೇಕು, ಸುಧಾಕರ್ನ ಹೇಳ್ಬೇಕು. ಆಮೇಲೆ ಇದನ್ನ ಕೇಳೋ ಅಂತ ಅಧಿಕಾರ 6 ಕೋಟಿ ಕನ್ನಡಿಗರಿಗಿದೆ. ಯಾಕಂದ್ರೆ ಓಟ್ ಹಾಕಿದ್ದೀವಿ, ನಮ್ಮ ಓಟ್ ಮೇಲೆ ಅವನು MLA ಆಗಿದ್ದಾನೆ, ಮಿನಿಸ್ಟರ್ ಆಗಿದ್ದಾನೆ, CM ಆಗಿದ್ದಾನೆ. ಸೊ ಹ್ಯಾಸ್ ಟು ಎಕ್ಸ್ಪ್ಲೇನ್. ಏನಾದರೂ ಉಳುಕಿತ್ತು ಈ ಥರ ಮೇಡಮ್ ಆರೋಪಗಳು ಬರ್ತಾ ಇದೆ, ತುಂಬ ಕೆಟ್ಟದ ಆರೋಪಗಳು ಬರ್ತಾ ಇದೆ. ನಾನು ಹೇಳೋಕೆ ಇಷ್ಟ ಇಲ್ಲ. ವಾಟ್ಸಪ್ಪಲ್ಲಿ ತೆಗೆದು ಇದು ಐ ಥಿಂಕ್ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ತೆಗೆದ್ರೆ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಒಂದು ಅವ್ರ ತಂದೆ ಆಗಿನ ಕಾಲದ ಮತ್ತೆ ಬಸವಣ್ಣನ ಸಮುದಾಯದ ನೀತಿಗಳನ್ನು ಪಾಲನೆ ಮಾಡೋರು. ಬೆಳಗ್ಗೆ ಆದರೆ ಬಸವರಾಜ ಬೊಮ್ಮಾಯಿಯ ಫೇಸ್ಬುಕ್ ತೆಗೆದು ನೋಡಿದ್ರೆ ಯಾರೋ ಸ್ವಾಮೀಜಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ ಯಾವುದೋ ದೇವಸ್ಥಾನದಲ್ಲಿ. ಅಲ್ಲ, ಈಗ ನನಗೆ ಯಾರೋ ಹೇಳಿದ್ದು ಬೆಳಗ್ಗೆ ಹೊತ್ತು ಸ್ವಾಮೀಜಿ ಮತ್ತು ದೇವಸ್ಥಾನ, ರಾತ್ರಿ ಹೊತ್ತು 5 ಸ್ಟಾರ್ ಹೋಟ್ಲು ಅಂತಂದರು. ನನಗೆ ಗೊತ್ತಿಲ್ಲ. ಈ ಥರ ಚರ್ಚೆಗಳಾಗ್ತಾ ಇದೆ. ಬಸವರಾಜ ಬೊಮ್ಮಾಯಿ ಅವರು ನಿಯತ್ತಿದ್ರೆ, ನಿಯತ್ತಿನ ವ್ಯಕ್ತಿ ಆಗಿದ್ರೆ, ಬಸವಣ್ಣನವರ ಅನುಯಾಯಿ ಖಂಡಿತವಾಗಿ ಹ್ಯಾಸ್ ಟು ಎಕ್ಸ್ಪ್ಲೈನ್ ಇದು ನಿಜಾನ ಸುಳ್ಳಾಗಿದ್ರೆ ಈ ರೀತಿ ಅಪಪ್ರಚಾರ ಯಾಕಾಗ್ತಾ ಇದೆ? ಏನೋ ಬೆಂಕಿ ಇಲ್ಲದೆ ಒಗೆಯಾಡಕ್ಕೆ ಸಾಧ್ಯನಾ? ಬಸವರಾಜ ಬೊಮ್ಮಾಯಿಯ ಪಾತ್ರ ಏನು? ಒಬ್ಬ CM ಆಗಿದ್ದಾಗ ಈ ಥರ ಗಲೀಜ್ ಕೆಲಸಗಳೇನಾದರೂ ಆಗಿದೆಯಾ? ಆಗಿದ್ರೆ ಯಾಕೆ ಅವ್ರ ಮೇಲೆ ಕ್ರಮ ಆಗಬಾರ್ದು? ಜಗ್ಗಿಬಾಯ್, ಆಯಾ ಸಮುದಾಯದವರು ತಮ್ಮ ಸಮುದಾಯದ ಉಳುಕುಗಳು ಏನೇ ಇದ್ರೂ ಕೂಡ ಆ ಸಮುದಾಯವನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಮಾತಾಡ್ತಾರೆ. ಬಟ್ ನೀವು ಒಕ್ಕಲಿಗ ಸಮುದಾಯದವರಾಗಿದ್ರು ಕೂಡ ಅವತ್ತು ಮಾತಾಡ್ತಾ ಹೇಳಿದ್ರಿ, ಜಗ್ಗೇಶ್ ಅವ್ರ ಬಗ್ಗೆ ಮಾತಾಡ್ಲಿಕ್ಕೂ ಕೂಡ ಹಿಂಜರಿಲಿಲ್ಲ. ಈಗ ರಚಿತಾರಾಮ್ ಅವರ ಹೆಸರನ್ನು ಕೂಡ ತಗೊಳ್ತೀರಿ. ರಚಿತಾರಾಮ್ ಕೂಡ ನಿಮ್ಮದೇ ಸಮುದಾಯದ ಹೆಣ್ಣು ಮಗಳು. ಯಾವತ್ತಾದ್ರೂ ಈ ಎಲ್ಲ ವಿಚಾರಗಳು ಪ್ರಸ್ತಾಪ ಆದಾಗ, ಸೋಷಿಯಲ್ ಮೀಡಿಯಾದಲ್ಲಿ ಆರೋಪಗಳು ಬಂದಾಗ, ಅಸಲಿಯತ್ತು ಅನಾವರಣ ಆಗುತ್ತೆ ಅನ್ನುವಂಥ ಸಂದರ್ಭ ಬಂದಾಗ ಯಾವತ್ತಾದ್ರೂ ರಚಿತಾ ನಿಮ್ಮ ಜೊತೆ ಮಾತನಾಡ್ಲಿಕ್ಕೆ ಪ್ರಯತ್ನ ಪಟ್ರ? ರಚ್ಚು ಅವ್ರ ಜೊತೆ ಯಾವತ್ತಾದ್ರೂ ನಿಮಗೆ ಕಾಂಟ್ಯಾಕ್ಟ್ ಇದೆಯಾ? ಬಿಫೋರ್ ಈ ಒಂದು ಮ್ಯಾಟರ್ ಲೀಕ್ ಆಗೋದ್ರಕ್ಕೂ ಮೊದಲು ಅಥವಾ ಆಫ್ಟರ್ ಯಾವತ್ತಾದ್ರೂ ಮಾತಾಡಿದ್ದಾರೆ? ರಚಿತಾರಾಮ್ ಇಸ್ ಎ ವೆರಿ ಗುಡ್ ಆಕ್ಟರ್. ನಾನು ಪುನೀತ್ ಅವ್ರ ಜೊತೆ ಅವ್ರ ಆ್ಯಕ್ಟಿಂಗ್ ಎಲ್ಲ ನೋಡಿದ್ದೀನಿ. ಐ ಎ ಬಿಗ್ ಫ್ಯಾನ್ ಆಫ್ ರಚಿತಾರಾಮ್. ಅದರಲ್ಲಿ ಎರಡನೇ ಮಾತಿಲ್ಲ. ಬಟ್ ಆದರೆ ಅವ್ರ ಮೇಲೆ ಬರ್ತಾ ಇರೋಂಥ ಆರೋಪಗಳು ಮತ್ತು ಆ ರೋಲ್ಸ್ ರಾಯ್ಸು ಎಲ್ಲ ವಿಚಾರ ಬಂದಾಗ, ಆಮೇಲೆ ಜನರಲ್ಲಾಗಿ ಒಂದು ಆರೋಪ ಇದೆ, ಕಷ್ಟಪಟ್ಟಂಥ ನಟಿಯರು ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಏನೂ ಇಲ್ಲದೆ ಐ ಥಿಂಕ್ ರಾಜಕೀಯ ನಂಟನ್ನು ಬೆಳೆಸ್ಕೊಳೋಂಥ ಕೆಲವು ಹೆಣ್ಮಕ್ಳು, ಎಲ್ಲರೂ ಅಂತಲ್ಲ, ಎಲ್ಲ ಹೆಣ್ಮಕ್ಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಚಿತ್ರನಟಿಯರು ಇದಕ್ಕಿದ್ದಂಗೆ ಇಂದಿರಾನಗರದಲ್ಲಿ ಮನೆಗಳು ತೊಗೊಂಡ್ಬಿಡ್ತಾರೆ. ಆಮೇಲೆ ಡ್ರಗ್ ಕೇಸ್ಗಳಲ್ಲಿ ಹೆಸರು ಬಂದ್ಬಿಡ್ತದೆ, ಜೈಲ್ಗಳಿಗೆ ಹೋಗ್ಬಿಡ್ತಾರೆ. ಇನ್ನೊಂದಷ್ಟು ಜನ ರಾಲ್ಸ್ ರಾಯ್ಗಳು ತೊಗೊಂಡ್ಬಿಡ್ತಾರೆ ಅಂತ ಆರೋಪ ಇದೆ. ಒಂದು ರಾಲ್ಸ್ ರಾಯ್ಸ್ ಇಸ್ ನಾಟ್ ಎ ಸ್ಮಾಲ್ ಕಾರ್. ಕನಿಷ್ಠ ಅದು 15ರಿಂದ 20 ಕೋಟಿ ರೂಪಾಯಿ, 250 ಕೋಟಿ ರೂಪಾಯಿವರೆಗೂ ಇದೆ. ಆ ಕಾರನ್ನು ತಗೊಬೇಕು ಅಂದರೆ ನಮ್ಮದೇ ಆದಂಥ LGBT ಬೇಕು. ಸುಮ್ಮನೆ ಎಲ್ಲರಿಗೂ ಕೊಡೋದಿಲ್ಲ. ದ ಬಿಗ್ಗೆಸ್ಟ್ ಕ್ವಶನ್ ಅಂತಂದರೆ, ಒಂದು ಫಿಲಮ್ ಮಾಡಿದ್ರೆ 20 ಲಕ್ಷ ಕೊಡ್ಬೋದು, 50 ಲಕ್ಷ ಕೊಡ್ಬೋದು. ಆ 50 ಲಕ್ಷದಲ್ಲಿ ಎಷ್ಟು ಲಕ್ಷ ಕೂಡಿಕೊಂಡ್ರೆ ರಾಲ್ಸ್ ರಾಯ್ಸ್ ಬರ್ತದೆ, ಎಷ್ಟು ಲಕ್ಷ ಕೂಡಿಕೊಂಡ್ರೆ ಇಂದಿರಾನಗರದಲ್ಲಿ ಮನೆ ಬರ್ತದೆ? ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ನಾನು ರಚಿತಾರಾಮ್ ಬಗ್ಗೆ ಹೇಳ್ತಲ್ಲ, ಜನರಲ್ ಆಗಿ ಚಿತ್ರನಟಿಯರು ಎಲ್ಲರೂ ಅಲ್ಲ, ಕೆಲವರು ಈ ಒಂದು ಈ ರೀತಿ ಐ ಥಿಂಕ್ ರಾಜಕೀಯ ನಂಟನ್ನೇನು ಇಟ್ಕೊಂಡಿದ್ದೀರಾ? ನನಗೆ ಹೇಳೋ ಪ್ರಕಾರ ಏನು ಅಂತಂದರೆ, ಈ ಕಡೆ ವಿಧಾನಸೌಧ ಬಿಟ್ಟ ಮೇಲೆ ಸಾಕಷ್ಟು ರಾಜಕಾರಣಿಗಳು ಮತ್ತು ಈ ಕಡೆ ಐ ಥಿಂಕ್ ಚಿತ್ರ ನಟಿಯರು ಸ್ಟಾರ್ ಓಟ್ಗಳಲ್ಲಿ ಸಿಕ್ಕಾಕೊಳ್ತಾರೆ. ಒಬ್ರಿಗೊಬ್ರು ತಮಗೆ ಬೇಕಾದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಅವ್ರ ಹತ್ರ ಅದನ್ನು ಇವ್ರು ತೊಗೊಳ್ತಾರೆ, ಅವ್ರು ತೊಗೊಳ್ತಾರೆ ಅಂತ ಏನೋ ಇದೆಲ್ಲ ಆರೋಪಗಳಿದೆ. ನಿಜ ಆದರೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ವೋಟ್ ಮಾಡಿದಂಥ ನಮ್ಮಂಥ ದಡ್ರಿಗೆ ಏನು ಉತ್ತರ ಹೇಳ್ತೀರಾ ನೀವು? ಸೊ ವಿ ಡಿಸರ್ವ್ ಟು ಬಿ ಕ್ವಶನ್ಡ್. ನಾವು ನಮಗೆ 6 ಕೋಟಿ ಕನ್ನಡಿಗರು, ನಾನು ಕೂಡ ಒಬ್ಬ, ಜನ ಪ್ರಶ್ನೆ ಮಾಡೋಕ್ಕೆ ಭಯ ಬೀಳ್ತಾರೆ. ನನಗೇನು ಭಯ ಇಲ್ಲ. ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಕನಿಷ್ಠ ನಿಯತ್ತಿದ್ರೆ ಇದಕ್ಕೆ ಉತ್ತರ ಕೊಡಲಿ. ಇಲ್ಲ ನಿಜವಾಗ್ಲೂ ನಾವು ನಿಯತ್ತನ್ನೋದಾದರೆ ಬೊಮ್ಮಾಯಿಯವರು ಮಂಪರ ಪರೀಕ್ಷೆಗೆ ಬಂದು ಮಲ್ಕೊಳ್ಳಿ. ನಿಜವಾಗ್ಲೂ ಅವರೆಲ್ಲ ಹೆಂಗೆ ಅಂತಂದರೆ, ನನ್ನನ್ನು ಯಾರು ಕೇಳೋರು? ನಮ್ಮಪ್ಪ CM, ನಾನು CM, CM. ಈ ದುರಾಂಗಾರವನ್ನು ಬಿಟ್ಟು ಅವೆರಡೂ ಆಗಿರೋದು ಜನರಿಂದ. ನಿಜವಾಗ್ಲೂ ಈ ಒಂದು ಸಮಸ್ಯೆಗಳಿಗೆ ಅಥವಾ ಈ ಒಂದು ಆರೋಪಗಳಿಗೆ ಐ ಥಿಂಕ್ ಈ ಮಂಪರು ಪರೀಕ್ಷೆ ಮಾಡಿಸ್ಬಿಟ್ರೆ ಇವ್ರುಗಳನ್ನ ಖಂಡಿತವಾಗಿ ನಮ್ಗೆ ನಿಜ ಸಿಗುತ್ತೆ ಮೇಡಮ್ ಅಂತ ನನ್ಗೆ ಅನ್ಸುತ್ತೆ. ರಚಿತಾ ಅವ್ರ ಅಭಿಮಾನಿ ಅಂತ ಹೇಳಿದ್ರಿ, ಅವ್ರದ್ದು ಮತ್ತೆ ಪುನೀತ್ ಸರ್ ಕಾಂಬಿನೇಷನ್ ಸಿನಿಮಾ ನಂಗೆ ಇಷ್ಟ ಅಂತ ಹೇಳಿದ್ರಿ. ಸೊ ಇಷ್ಟೆಲ್ಲ ಒಬ್ಬ ಅಭಿಮಾನಿ ಆಗಿದ್ರು ಕೂಡ ಅವ್ರ ಮೇಲೆ ಆರೋಪಗಳು ಈ ಥರದ್ದೆಲ್ಲ ಕೆಲವೊಂದು ಇದು ಕೇಳಿ ಬಂದಾಗ, ಬಟ್ ಅದನ್ನ ನೀವು ಪ್ರಶ್ನೆ ಮಾಡ್ಲಿಕ್ಕೂ ಕೂಡ ರೆಡಿ ಇದ್ದೀರಿ. ಸೊ ಈ ಥರ ಎಲ್ಲ ಸಿಕ್ಕಾಕೊಂಡಿದ್ದಾರೆ ಅಂತಂದಾಗ, ಯಾವತ್ತಾದ್ರೂ ನಿಮ್ಮದೇ ಸಮುದಾಯದ ಹೆಣ್ಣು ಮಗಳು ಆಗಿರೋದ್ರಿಂದ
ಇಲ್ಲ ಈ ಥರದೊಂದು ಆರೋಪಗಳು ಕೇಳಿ ಬರ್ತಾ ಇದೆ, ಏನಾಗಿದೆ, ಅದರಿಂದ ಹೊರಗಡೆ ಬನ್ನಿ, ನಿಮಗೆ ಆದಂಥ ಹೆಸರಿದೆ, ಯಾಕಂದರೆ 30-40 ಸಿನಿಮಾಗಳನ್ನ ಮಾಡಿದ್ರಿ, 10 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಣು ಮಗಳಾಗಿ ಈ ಮಟ್ಟಿಗೆ ಸ್ಟಾರ್ ನಾಯಕಿಯಾಗಿ ಬೆಳೆದು ನಿಂತಿರೋದು ಖುಷಿ ಇದೆ. ಈ ಥರದ್ದೆಲ್ಲ ಮಾತಾಡೋ ಪ್ರಯತ್ನ ಯಾವತ್ತಾದ್ರೂ ಆಗಿದೆ ಅಥವಾ ಮುಂದಿನ ದಿನಗಳಲ್ಲಿ ರಚಿತಾ ಫೇಸ್ ಟು ಫೇಸ್ ಸಿಕ್ಕಾಗ ಮಾತಾಡ್ತೀರಾ ಅಂತ? ಮೇಡಮ್ ನಮ್ಗೇನೋ ಪಾಪ ಅವ್ರೇನು ತೊಂದರೆ ಏನಿಲ್ಲ, ಅವರಿಂದ ಅವ್ರಿಗೆ ಒಳ್ಳೇದಾದ್ರೆ ಒಳ್ಳೇದು ಮಾಡೋಣ ನಮ್ಮ ಕಡೆಯಿಂದ. ಅಕಸ್ಮಾತ್ ನೋಡಿ ನಡಿಯೋ ಕಾಳು ಎಡುವ ಸಹಜ, ನಡಿಬೇಕಾದ್ರೆ ಎಡುವ ಸಹಜ. ಸೊ ನಾವು ಎಡವಿದ್ದೀವಿ ಅಂತಂದರೆ ಅಲ್ಲೇ ಕೂತ್ಕೊಳ್ಲಿಕ್ಕಾಗಲ್ಲ, ಮುಂದೆ ಹೋಗ್ಬೇಕಾಗತ್ತೆ. ತಪ್ಪುಗಳು ಏನು ನಮ್ಗೇನಂತಂದರೆ ಈಗ ಏನಾಗಿದೆ ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗಲ್ಲ. ಈಗ ಪ್ರಶ್ನೆ ಮಾಡಿದ್ದು ಆಗೋಯ್ತು. ಈಗ ಮುಂದೆ ದಿನಗಳಲ್ಲಿ ಈ ರೀತಿ ಸಮಸ್ಯೆಗಳು ಆಗಬಾರ್ದು. ರಾಜಕಾರಣಿಗಳು ವಿಧಾನಸೌಧ ಬಿಟ್ಟು ಸ್ಟಾರ್ ಹೋಟ್ಲಿಗೆ ಹೋಗೋದು, ಮತ್ತು ಇಂಡಸ್ಟ್ರಿಯವರು ಆ ಸ್ಟಾರ್ ಹೋಟ್ಲಿಗೆ ಹೋಗೋದು, ಅಲ್ಲಿ ಡೀಲ್ಗಳು ಮಾಡ್ಕೊಳೋದು, ಇಂದ್ರಧರ್ಮ ಮನೆ ತೊಗೊಳೋದು, ರಾಲ್ಸ್ ರೈಸ್ಗಳು ತೊಗೊಳೋದು, ಐಫೈ ಲೈಫು, ಸಂತೋಷ, ಕಷ್ಟಪಟ್ಟು ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಈ ಮೂರು ಬಿಟ್ಟ ರಾಜಕಾರಣಿಗಳ ಹತ್ರ ಸಂಪರ್ಕಗಳನ್ನು ಹೊಂದಿ ಜನಗಳಿಗೆ ಮೋಸ ಮಾಡಿಬಿಡಿ. ಇಬ್ಬರು ಸೇರಿಕೊಂಡು ಒಂದು ಕಡೆ ರಾಜಕಾರಣಿ ಮೋಸ ಮಾಡ್ತಾನೆ, ಇಲ್ಲಿ ಚಿತ್ರರಂಗದಲ್ಲಿ ಅವ್ರ ಬಗ್ಗೆ ಆದಂಥ ಅಭಿಮಾನಿಗಳಿರ್ತಾರೆ, ಅವ್ರಿಗೂ ಮೋಸ ಆಗತ್ತೆ. ಮೋಸ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ರೋಲ್ಸ್ ರಾಯ್ಸ್ ಕಾರು ನೀವು ಯಾವಾಗ ತಗೊಳ್ಳೋದು? ಯಾಕಂದ್ರೆ 4-5 ಕಾರ್ಗಳನ್ನ ಇಳಿಸ್ಕೊಂಡಿದ್ದೀರಾ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ. ಅರ್ಧ ಡಜನ್ ಬರೋದಿದೆ ಅಂತಾನೂ ಕೂಡ ಹೇಳ್ತಾ ಇದ್ರಿ ರೀಸೆಂಟ್ ಇಂಟರ್ವ್ಯೂಸ್ ಅಲ್ಲಿ. ಸೊ ಎಷ್ಟು ಕಾರ್ಗಳು ಬಂದಿದೆ ಈಗಾಗಲೇ ಆಲ್ರೆಡಿ, ಮತ್ತೆ ಮನೆ ಮುಂದೆ ನಿಂತಿರ್ತಕ್ಕಂಥ ಒಂದು ಐಷಾರಾಮಿ ಬೈಕ್ ಬಗ್ಗೆನೂ ಮಾತಾಡೋದು? ಮೇಡಮ್ ಇಲ್ಲ, ಇದು ಏನಿಲ್ಲ, ಇದೆಲ್ಲ ಸಿಂಪಲ್. ಅದೆಲ್ಲ ಒಂದು 25 ಲಕ್ಷ ರೂಪಾಯಿ ಬೈಕ್ಗಳಿದ್ದೇನೆ, ದೊಡ್ಡ ವಿಚಾರ ಅಲ್ಲ, ಏನಿಲ್ಲ. ನನ್ನ ತಿಳಿದ ಮಟ್ಟಿಗೆ ಇವತ್ತು ಒಂದು ಬೆಂಗಳೂರಲ್ಲಿ ಒಬ್ಬ ಜಮೀನ್ದಾರ್ ಆಗಿರೋರು ಒಂದು ಐಷಾರಾಮಿ ಬೈಕ್ ತೊಗೊಳೋದು, ಒಂದು ಐಷಾರಾಮಿ ಕಾರ್ ತೊಗೊಳೋದು ದೊಡ್ಡ ವಿಚಾರ ಅಲ್ಲ. ಸಾಮಾನ್ಯ ಮನೆಯಲ್ಲಿ ಹುಟ್ಟು ಬಂದು ಒಬ್ಬ ಕಾರ್ಪೊರೇಟರ್ ಆಗಿ ಈಗ ಆ ಪ್ರಶ್ನೆನ ಬೇಕಾದ್ರೆ ಮುನ್ರತ್ನ ನಾಯ್ಡು ಕೇಳಿದ್ರೆ ಉತ್ತರ ಕೊಡಬೇಕಾಗತ್ತೆ ಅವನು. ಯಾಕಂದರೆ ಗಾರೆ ಕೆಲಸದಿಂದ ಮಿನಿಸ್ಟರ್ ಆದವನು, ಅವನು ಉತ್ತರ ಕೊಡಬೇಕಾಗ್ತದೆ. ನಮಗೆಲ್ಲ ವಿ ಹ್ಯಾಡ್ ಎ ವೆರಿ ಬಿಗ್ ಬ್ಯಾಕ್ಗ್ರೌಂಡ್, ನಮಗೆಲ್ಲ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇದೆ. ಸೊ ಆ ಬ್ಯಾಕ್ಗ್ರೌಂಡ್ ವಿಚಾರ ಲೆಕ್ಕ ಹಾಕಿದಾಗ ಈ ರೀತಿ ಒಂದು 25 ಲಕ್ಷ ರೂಪಾಯಿನ ಕಾರು ಅಥವಾ ಮುಂದೆ ಇದು BMW ಒಂದು ಅರ್ಧ ಡಜನ್ನು. ನಾನು DK ಶಿವಕುಮಾರ್ಗೆ ಹೇಳಿದ್ದೆ ಅವ್ರ ಮನೆಯಲ್ಲಿ, ರಮೇಶ್ ಜಾರಕಿಹೊಳಿನ ಖಾಸಗಿ ಕೊಟ್ಟೇನಪ್ಪ ಅಂತೇನು ಕೇಳಿದ್ರು. ನಾನು ಅವಾಗ ಸ್ವಲ್ಪ ನನಗೆ ಈಗೋ ಹರ್ಟ್ ಆಯಿತು. ತಗೊಂಬಂದ್ರೆ ಅರ್ಧ ಡಜನ್ ತಗೊಂಬತ್ತೀನಿ, ಬಂಡೆ ಸಾಹೇಬ್ರಿಗೆ ಹೇಳ್ಬಿಟ್ಟು ಬಂದಿದ್ದೆ. ಬಂಡೆ ಸಾಹೇಬ್ರಿಗೆ ಮಾತು ಕೊಟ್ಮೇಲೆ ನಾವು ಮುರಿಯೋಕ್ಕಾಗತ್ತಾ? ಆ ರೀತಿನಲ್ಲಿ ಒಂದು ಅರ್ಧ ಡಜನ್ ತಗೊಂಬಂದಿದ್ವಿ ಮೇಡಮ್. ಪ್ರೈವೇಟ್ ಜೆಟ್ ಯಾವಾಗ ಬರ್ಬೋದು? ನಾನು ರೀಸೆಂಟ್ ಇಂಟರ್ವ್ಯೂನಲ್ಲಿ ನೋಡಿದೆ, ನಾನು ಪ್ರೈವೇಟ್ ಜೆಟ್ ಬರೋಕ್ಕೆ ಆಲ್ರೆಡಿ ಬುಕ್ಕಿಂಗ್ ಆಗಿದೆ, ಬರುತ್ತೆ ಅಂತ ಹೇಳಿದ್ರಿ. ಸೊ ಆ ಬಗ್ಗೆ ಸರ್? ಮೇಡಮ್ ಪ್ರೈವೇಟ್ ಜೆಟ್ಟು ಮತ್ತು ರೋಲ್ಸ್ ರಾಯ್ಸ್ ಒಂದೇ ಸತಿ ಇಳಿಸ್ಬೇಕು ಅಂತ ಐ ಥಿಂಕ್ ವಿದಿನ್ ಎ ಇಯರ್ ಅದೆಲ್ಲ ಬುಕ್ಕಿಂಗ್ ಮಾಡಬೇಕು. ಸೊ ಇಟ್ಸ್ ಎ ಪ್ರೋಸೆಸ್, ಲಾಂಗ್ ಪ್ರೋಸೆಸ್ಸು. ಇವನ್ ಪ್ರೈವೇಟ್ ಜೆಟ್ಟು ಅಷ್ಟೇ ಕಸ್ಟಮೈಸ್ ಆಗುತ್ತೆ. ನಾವು ಆರ್ಡ್ರ್ ಕೊಟ್ಮೇಲೆ ಕಸ್ಟಮೈಸ್ ಮಾಡಿ ಅದನ್ನು ನಮ್ಗೆ ರೆಡಿ ಮಾಡಿಕೊಡ್ತಾರೆ. ಬೋತ್ ರೋಲ್ಸ್ ರಾಯ್ಸ್ ಆ್ಯಂಡ್ ಬೋತ್ ಎರಡೂ ಕೂಡ ಆರ್ಡ್ರ್ ಪ್ಲೇಸ್ ಮಾಡಿ ನಾವು ಮಾಡಬೇಕು. ಐ ಥಿಂಕ್ ಅನದರ್ ಇಯರ್ ಬಿಫೋರ್ ಐ ಬಿಕಮ್ ಎ CM I will have a private jet, and before I become a CM I will have a private jet and Rolls Royce. ಜನಗಳು ದುಡ್ಡಲ್ಲಿ ಕದ್ದು ನಾನು ಮಾಡೋಕ್ಕೋಗಲ್ಲ. ನನ್ನ ದುಡ್ಡಲ್ಲಿ ತಗೊಂಬಂದು ಐಷಾರಾಮಾಗಿ ಅಲ್ಲಿ ಕೂತ್ಕೊಬೇಕು ಅಂತ ನಮ್ಮ ಪ್ಲ್ಯಾನ್ ಇದೆ. ಡೆಫಿನೆಟ್ಲಿ ಬಿಫೋರ್ ಐ ಬಿಕಮ್ CM ಬೋತ್ ರಾಲ್ಸ್ ರಾಯ್ಸ್ ಆ್ಯಂಡ್ ಪ್ರೈವೇಟ್ ಜೆಟ್ ಎರಡೂ ಇರುತ್ತೆ ಮೇಡಮ್. ನ್ಯೂಸ್ ಚಾನಲ್ ಯಾವಾಗ ಶುರು ಆಗ್ಬೋದು ಸರ್, ಲಾಯರ್ ಜಗದೀಶ್ ಅವ್ರದ್ದು ಅಂತ? ಐ ಥಿಂಕ್ ಬೈ ಫೆಬ್ರವರಿ ಲಾಂಚ್ ಆಗ್ತಾ ಇದೆ. ಫೆಬ್ರವರಿ ಆರ್ ಮಾರ್ಚ್ ಮ್ಯಾಕ್ಸಿಮಮ್ ಬೈ ಲಾಂಚ್. ಅದೇ ಐ ಥಿಂಕ್ ಆ್ಯಕ್ಚುಲಿ ಜಾನ್ಗೆ ಲಾಂಚ್ ಮಾಡಬೇಕು ಅಂತಿದ್ವಿ, ಬಿಲ್ಡಿಂಗ್ ಸಮಸ್ಯೆಯಿಂದ ಆಗಲಿಲ್ಲ. ಈಗ ಬಿಲ್ಡಿಂಗ್ ಸಿಕ್ಕಿದೆ. ವಿ ಹ್ಯಾವ್ ಗಾಟ್ ಎ ವೆರಿ ಗುಡ್ ಪ್ಲೇಸ್ ಫಾರ್ ದ ಚಾನೆಲ್. ಐ ಥಿಂಕ್ ಬೈ ಮಾರ್ಚ್ ಐ ಥಿಂಕ್ ವಿಲ್ ಲಾಂಚ್ ಒಂದು ಹೊಸ ಒಂದು ಸ್ಯಾಟಲೈಟ್ TV ಚಾನಲನ್ನು ಕರ್ನಾಟಕಕ್ಕೆ ಕೊಡಬೇಕು ಅಂತ ಇದೆ. ಜೊತೆಯಲ್ಲಿ ಜನಗಳಿಗೆ ಒಂದು ಫೇಸ್ಬುಕ್ಕಲ್ಲಿ ಇಷ್ಟು ದೊಡ್ಡ ಕ್ರಾಂತಿ ನನ್ನ ಕೈಯಲ್ಲಿ ಮಾಡೋಕ್ಕಾಯಿತು. ಚಾನಲ್ ಇದ್ದರೆ ಇನ್ನೂ ಹೆಚ್ಚಿನ ಐ ಥಿಂಕ್ ಬದಲಾವಣೆಯನ್ನು ತರಬಹುದು. ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮನ್ ಕಿ ಬಾತ್ ಇದೆ, ಇಲ್ಲಿ ಜಗ್ಗಿ ಕಾ ಬಾತನ್ನು ಕೇಳಿಸ್ಬೇಕು ಅಂತ ನನಗೊಂದು ಆಸೆ. ನೋಡೋಣ ಸರ್, ಒಳ್ಳೇದಾಗ್ಲಿ ನಿಮಗೆ. ಸುಮಾರು ಪ್ರಶ್ನೆಗಳಿದೆ ಕೇಳೋದಕ್ಕೆ. ಅಂದ್ರೆ ಜಗದೀಶ್ ಅವ್ರ ಬಗ್ಗೆ ತುಂಬಾ ವಿಚಾರಗಳು ಎಲ್ರಿಗೂ ಗೊತ್ತು, ಬಟ್ ಜಗದೀಶ್ ಮೂಲತಃ ಎಲ್ಲಿಯವರು, ಅವ್ರ ಬ್ಯಾಕ್ ಗ್ರೌಂಡ್ ಏನು, ಅವ್ರು ಎಷ್ಟು ಜನ ಮಕ್ಕಳು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ನೀವು ಅಣ್ಣ ತಮ್ಮಂದ್ರು, ಸೊ ಅದನ್ನ ಒಂಚೂರು ಇಂಟ್ ಕೊಡೋದಾದ್ರೆ ಸರ್? ನಮ್ಮ ತಂದೆ ತಾಯಿ ಇದೆ ಕೊಡಗೇಳಿ ಅವರು. ಕೊಡಗೇಳಿಗೆ ತುಂಬ ದೊಡ್ಡ ಇತಿಹಾಸ ಇದೆ. 1000 ವರ್ಷಗಳ ಹಿಂದೆ ಆಯಿತು ವಿಜಯನಗರ ಸಾಮ್ರಾಜ್ಯಕ್ಕೆ ಇಲ್ಲಿ ದೇಣಿಗೆಯನ್ನು ಕೊಡ್ತಾ ಇದ್ರಂತೆ. ಸೊ ಹಾಗಾಗಿ ಇಲ್ಲಿ ವಿರೂಪಾಕ್ಷಪುರ ಅಂತ ಒಂದು ನಿಮಿಷ ವಿರೂಪಾಕ್ಷಪುರ ಅಂತ ಹೆಸರಿತ್ತಿದ್ದಕ್ಕೆ ತದನಂತರ 1 ವರ್ಷಗಳ 10 ಐ ಥಿಂಕ್ 1000 ವರ್ಷಗಳ ಹಿಂದೆ ವಿರೂಪಾಕ್ಷಪುರ ಅಂತ ಹೆಸರಿತ್ತಂತೆ ಇದಕ್ಕೆ. ತದನಂತರ 15ನೇ ಶತಮಾನದಲ್ಲಿ ಕೆಂಪೇಗೌಡರು ಬರ್ತಾರೆ. ಆಗ ಯಲಂಕಕ್ಕೆ ಬಂದಾಗ ಇದು ಕೆಂಪೇಗೌಡರ ತಾಯಿ ಮತ್ತು ಹೆಂಡತಿಯ ಊರಂತೆ. ಆಗ ಕೆಂಪೇಗೌಡರಿಗೆ ಈ ವಿರೂಪಾಕ್ಷಪುರವನ್ನು ಕೊಡುಗೆ ಕೊಟ್ಟಾಗ ಕೊಡಗೇಳಿ ಅಂತ ಆಯಿತು ಅಂತ ಒಂದಷ್ಟು ವಿಚಾರಗಳು ತಿಳಿದು ಬಂತದೆ. ಸೊ ಆ ರೀತಿ ಇಲ್ಲಿ ನಮಗೆ ಶಾಸನಗಳು ಕೂಡ ಸಿಕ್ಕಿದೆ. ತದನಂತರ ಐ ಥಿಂಕ್ ಲೇಟರ್ ಐ ಥಿಂಕ್ ಪಾಳ್ಯಗಾರ ಅಂತ ಹೇಳ್ತಾರಲ್ಲ, ಕೆಂಪೇಗೌಡರು ಈಸ್ ನಾಟ್ ಎ ಕಿಂಗ್, ಅವರು ಒಂಥರ ಪಾಳ್ಯಗಾರ ಥರ ಮಾಡ್ಕೊಂಬಂದರು.
ಪಾಳ್ಯಗಾರರು ಅಂತಂದರೆ ಅವ್ರದ್ದೇ ಆದಂಥ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ಕೊಳ್ತಾರೆ. ಸೊ ನಮ್ಮ ಫ್ಯಾಮಿಲಿ ಕನೆಕ್ಟೆಡ್ ಟು ಕೆಂಪೇಗೌಡರು ಫ್ಯಾಮಿಲಿ ಅನ್ನೋದು ಒಂದು ನಂಬಿಕೆ. ಸೊ ಆ ನಂಬಿಕೆ ಮೇಲೆ ನಮಗೂ ಸ್ವಲ್ಪ ಪಾಳ್ಯಗಾರ ಥರ ಮಾಡಬೇಕು ಅಂತ ಆಸೆ ಮಾಡ್ತಾ ಇದ್ದೀವಿ ಇವಾಗ. ಸಿನಿಮಾದಲ್ಲಿ ಅಂದ್ರೆ ರಾಜಕೀಯದಲ್ಲಿ ಯಾರ್ಯಾರ ಜೊತೆ ನಂಟಿದೆ ಅನ್ನೋದು ಗೊತ್ತಾಗಿದೆ, ಬಟ್ ಸಿನಿಮಾದಲ್ಲಿ ಯಾರ ಜೊತೆ ನಿಮ್ಗೆ ತುಂಬಾ ಕನೆಕ್ಷನ್ಸ್ ಇದೆ, ಇವತ್ತಿನವ್ರಾಗಿರ್ಬೋದು ಅಥವಾ ಹಳುಬ್ರು? ಯಾಕಂದ್ರೆ ಇವತ್ತಿನವರು ದರ್ಶನ್, ರಚಿತಾರಾಮು ಮತ್ತೆ ಇನ್ನು ತುಂಬಾ ಜನರ ಮೇಲೆ ಅಂದ್ರೆ ಲೈಕ್ ಅವ್ರು ತಪ್ಪು ಮಾಡಿದ್ದಾಗ ಅಥವಾ ಎಲ್ಲೋ ಎಡುವುದಾಗ ಅವ್ರಿಗೆ ಪ್ರಶ್ನೆ ಮಾಡಿದಿರಿ, ಅವರಿಬ್ಬರೇ ಅಲ್ಲ ತುಂಬಾ ಜನರ ಸ್ಟಾರ್ಗಳ ಮೇಲೆ. ಬಟ್ ತುಂಬಾ ವೈಯಕ್ತಿಕವಾಗಿ ನಿಮ್ಗೆ ಯಾರು ಇಷ್ಟ ಸರ್, ಯಾರ ಜೊತೆ ಬಾಂಡಿಂಗ್ ಇದೆ ಅಂತ? ಇಲ್ಲ, ಅಫ್ಕೋರ್ಸ್ ಬಾಂಡಿಂಗ್ ಆಯಿತು. ಬಿಗ್ ಬಾಸ್ಗೆ ಹೋದ್ಮೇಲೆ ಸುದೀಪ್ ಕಂಡ್ರೆ ನಂಗೆ ತುಂಬ ಇಷ್ಟ. ಅವರ ವ್ಯಕ್ತಿತ್ವ ತುಂಬ ಇಷ್ಟ. ಅವ್ರ ಕೋಪನೂ ಇಷ್ಟ ನಮಗೆ. ಚೆನ್ನಾಗಿ ಕೋಪ ಮಾಡ್ಕೊಂತಾರೆ, ಬೈತಾರೆ, ಚೆನ್ನಾಗಿ ಬೈತಾರೆ. ಆಮೇಲೆ ಮುದ್ದು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಮನೆ ಬಿಲೀವ್ ಇಟ್ ಆರ್ ನಾಟ್, ಈ ನನಗೂ ಮತ್ತು ನನ್ನ ವೈಫ್ಗೆ ದೇ ಇನ್ವೈಟೆಡ್, ಸುದೀಪ್ ಇನ್ವೈಟೆಡ್ ಆ್ಯಂಡ್ ಒಂದು ಪಾರ್ಟಿಯನ್ನು ಕೊಟ್ಟರು. ಆ್ಯಂಡ್ ಇಟ್ ವಾಸ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದು ಅಲ್ಲ ಮನೆಯಲ್ಲ, ಐ ಥಿಂಕ್ ಒಂದು ರಿಸಾರ್ಟ್ಸಲ್ಲಿ ವಿ ವರ್ ಇನ್ವೈಟೆಡ್. ಅಫ್ಕೋರ್ಸ್ ಹಂಸ ಕೂಡ ಬಂದಿದ್ರು, ಹಂಸನ ಇನ್ವೈಟ್ ಮಾಡಿದ್ರು. ಬಿಗ್ ಬಾಸಿಂದ ಇಬ್ಬರಿಗೇನೆ, ನನ್ನ ಮತ್ತು ಹಂಸನ್ಗೆ ಇಬ್ಬರಿಗೇನೆ. ಐ ಥಿಂಕ್ ವಿ ಫೆಲ್ಟ್ ವೆರಿ ಸ್ಪೆಷಲ್. ಸೊ ಆ ಸ್ಪೆಷಲನ್ನು ಕ್ರಿಯೇಟ್ ಮಾಡಿದ್ದು ಸುದೀಪ್ ಸರು. ಸೊ ಸುದೀಪ್ ಅವ್ರು ಕಂಡ್ರೆ ನನಗೊಂಥರ ಅಭಿಮಾನ. ಅವ್ರಿಗೂ ಸ್ವಲ್ಪ ಕಿಂಡಲ್ ಮಾಡ್ತಾ ಇರ್ತೀನಿ ನಾನು, ಅವ್ರಿಗೂ ಬಿಡಲ್ಲ. ಅವರು ನೋಡ್ತಾ ಇರ್ತಾರಂತೆ, ನೋಡಲಿ ಅಂತ. ಬೆಳಗ್ಗೆ ಆದರೆ ಯಾವುದೋ ಒಂದು ಹಾಕಿರೋ ನೋಡ್ತಾರಂತೆ, ನೋಡಲಿ ಅಂತೇಳಿ ಅವ್ರಿಗೂ ಸ್ವಲ್ಪ ಕಿಂಡಲು ಮಾಡ್ತಾ ಇರ್ತೀವಿ. ಅದರ್ವೈಸ್ ವೈಯಕ್ತಿಕವಾಗಿ ನನಗೆ ಸುದೀಪ್ ಕಂಡ್ರೆ ತುಂಬ ಇಷ್ಟ. ಅವ್ರ ವ್ಯಕ್ತಿತ್ವ, ಕರ್ನಾಟಕದ ಶಾರುಖ್ ಖಾನ್ ಅವರು. ಇನ್ಫ್ಯಾಕ್ಟ್ ದರ್ಶನ್ ಕಂಡ್ರು ಇಷ್ಟ ನನಗೆ. ದರ್ಶನ್ದು ಹಲವಾರು ಫಿಲಮ್ ನನಗೆ ತುಂಬ ಇಷ್ಟ. ದರ್ಶನ್ ಇಲ್ಲ ಮೇಡಮ್, ನೋಡಿಲ್ಲ. ಇಲ್ಲ, ದರ್ಶನ್ ಇಸ್ ಎ ವೆರಿ ಗುಡ್ ಆ್ಯಕ್ಟರು. ಆ 6 feet ಬಾಡಿ ಇವತ್ತು ಕೂಡ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಒಂದು 46, 47, 48 ಇರ್ಬೋದು ದರ್ಶನು. ಆ ಬಾಡಿ ಮೇಂಟೈನ್ ಮಾಡಿ ಓಡ್ತಾರ. ಇಟ್ಸ್ ಎ ಗ್ರೇಟ್ ಥಿಂಗ್ ದ ದರ್ಶನ್ ಮಾಡ್ತಾ ಇರೋದು. ಬಟ್ ಸಮಸ್ಯೆ ಏನು ಅಂತಂದರೆ, ನಮಗೆ ಇನ್ ಎವ್ರಿ ಕೆಲಾಮಿಟಿ ದೇಸ್ ಅನ್ ಆಪರ್ಚುನಿಟಿ, ಆ್ಯಂಡ್ ಇನ್ ಎವ್ರಿ ಆಪರ್ಚುನಿಟಿ ದೇಸ್ ಎ ಕೆಲಾಮಿಟಿ. ಪ್ರತಿಯೊಂದು ಅವಾಂತರದಲ್ಲಿ ಅವಕಾಶ ಇದೆಯಂತೆ, ಪ್ರತಿ ಅವಕಾಶದಲ್ಲಿ ಅವಾಂತರ ಇದೆಯಂತೆ. ನಾವೇನು ಚೂಸ್ ಮಾಡ್ಕೊಳ್ಬೇಕಂತ. ಸ್ಟಾರ್ ಹೋಟ್ಲಲ್ಲಿ ಕಾಣಿಸ್ಬೇಕಾದಂಥ ದರ್ಶನ ಸಂಜೆ 6 ಗಂಟೆ ಆದಮೇಲೆ ಆ ಶೆಡ್ಗೆ ಹೋಗೋದಿದೆಯಲ್ಲ, ಅದು ನಮಗೆ ತಪ್ಪು ಅಂತ ಅನ್ನಿಸ್ತು ವೈಯಕ್ತಿಕವಾಗಿ. ನಾನು ಅದನ್ನು ಓಪನ್ ಆಗಿ ಹೇಳಿದ್ದೀನಿ. ಮನೆಗೆ ಹೋಗ್ಬೇಕಾದ್ರೂ ಪಕ್ಕದ ಮನೆಗೆ ಹೋಗ್ಬಾರ್ದು, ಮನೆಗೆ ಹೋಗ್ಬೇಕು, ವಿಜಯಲಕ್ಷ್ಮಿ ಹತ್ರನೂ ಹೋಗ್ಬೇಕು. ನನಗೆ ಇದೊಂದು ಆಸೆ. ನೀವು ಹೇಳಿದ್ರಿ ಹಿಂದೆ ನಾನು ಚಾನಲಲ್ಲಿ ಕೆಲಸ ಮಾಡಬೇಕಾದ್ರೆ ಅವರು ಇಡೀ ಕುಟುಂಬದ ಜೊತೆ ಚೆನ್ನಾಗಿರ್ಬೇಕು ಅಂತ. ಅದಾಗಿದೆ. ಇವತ್ತು ಮೈಸೂರಿನ ಫಾರ್ಮ್ ಹೌಸಲ್ಲಿ ಇಡೀ ಕುಟುಂಬಸ್ಥರು, ಅವ್ರ ತಾಯಿನೂ ಇದ್ದಾರೆ, ತಂಗಿ ಮಕ್ಕಳು, ಹೆಂಡತಿ, ಮಗ ಎಲ್ಲರೂ ಒಟ್ಟಿಗೆ, ಅಂದರೆ ಬೆಂಗಳೂರು ಸವಾಸ ಬಿಟ್ಟು ಅಲ್ಲಿದ್ದಾರೆ. ಸೊ ಜೈಲಿಂದ ಹೊರಗಡೆ ಬಂದಿದ್ದಾರೆ, ಬೇಲ್ ಸಿಕ್ಕಿದೆ. ಹೇಳೋದೇ ಬೇಡ ಅಂತ. ಯಾಕಂದರೆ ನನಗೆ ದರ್ಶನ್ಗೆ ಆ ಜೈಲಿನ ಕನೆಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಎಲ್ಲೋ ಒಂದು ಕಡೆ ಸ್ಟಾರ್ ಆಗಿದ್ದವರು ಹಂಗೆ ಉಳಿದ್ಬಿಡ್ಲಿ. ಅವರು ಕೆಟ್ಟದಾಗೋದು ಬೇಡ. ನಾವು ಯಾವತ್ತೂ ಜೈಲು, ಪೊಲೀಸು ಈ ಕೇಸ್ ಜೊತೆ ದರ್ಶನ ಕನೆಕ್ಟ್ ಮಾಡೋದು ಬೇಡ ಅಂತ ಅನ್ಸ್. ಯಾಕಂದರೆ ಆ ಮಟ್ಟಿಗೆ ಬೆಳಿಬೇಕಂತ ತುಂಬ ಕಷ್ಟ ಇದೆ ಮೇಡಮ್. ನನಗೆ ಚೆನ್ನಾಗಿ ಗೊತ್ತಿದೆ. ದ ರೀಚ್ ಅವ್ರು ಹೋಗಿದಾರಲ್ಲ ದರ್ಶನ್ ಅವರು, ಏನಂದರೆ ಸ್ವಲ್ಪ ಟ್ರಿಮ್ಮಿಂಗ್ ಮಾಡ್ಕೊಳ್ಬೇಕು. ಕೆಟ್ಟವ್ರ ಸವಾಸ, ಅವ್ನು ವಿನಯ್, ಆ ಶೆಡ್ಡು, ಪಕ್ಕದ ಮನೆ, ಇವೆಲ್ಲ ಅವಾಯ್ಡ್ ಮಾಡ್ಕೊಂಡು. ಈಗ ಹೇಳಿದ್ರಲ್ಲ, ತುಂಬ ಖುಷಿ ಆಯ್ತು ಕೇಳೋಕ್ಕೆ. ಕಿವಿನೇ ಒಂಥರ ನಮಗೆ ಕುಟುಂಬದ ಜೊತೆ, ಅಮ್ಮನ ಜೊತೆ ಮಾತಾಡ್ತಾ ಇರಲಿಲ್ಲ, ತಮ್ಮನ ಜೊತೆ ಮಾತಾಡ್ತಾ ಇರಲಿಲ್ಲ. ವಿಜಯಲಕ್ಷ್ಮಿ ಶೀ ಹೇಳ್ದಲ್ಲ, ಆಕೆ ಈತನಿಗೆ ಅದೃಷ್ಟ. ವಿಜಯವನ್ನು ತಂದ್ಕೊಡಳೆ ಅವಳು. ಪಾಪ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಮಗ ಇದ್ದಾನೆ, ಮುದ್ದಾದಂಥ ಮಗ ಇದ್ದಾನೆ. ಡೆಫಿನೆಟ್ಲಿ ಇವತ್ತು ಕೂಡ ದರ್ಶನ್ ನಮಗೆ ಸ್ಟಾರೇನೆ. ಸ್ಟಾರ್ಗಿಂತ ಏನೂ ಕಡಿಮೆ ಇಲ್ಲ. ಅಕಸ್ಮಾತು ನನ್ನಿಂದ ಏನಾದರೂ ಹರ್ಟ್ ಆಗಿದ್ರೆ, ಅದು ಫಾರ್ಮ್ ಹೌಸಲ್ಲಿ ಕಾಣಿಸ್ಕೊಂತಾರ ಪರಿಸ್ಥಿತಿ ಬಂದಿದ್ರೆ ಸಂತೋಷ ನನಗೆ. ನಾವು ಬೈಯೋದಿಂದ, ಕಿಂಡಲ್ ಮಾಡೋದ್ರಿಂದ ಫಾರ್ಮ್ ಹೌಸಲ್ಲಿ ಸೇರಿದ್ದಾರೆ ಫ್ಯಾಮಿಲಿ ಅಂತಂದರೆ ನಂಗೆ ಸಂತೋಷ. ನಾವು ನಮ್ಮ ಹತ್ರ ಮಾತಾಡಿಲ್ಲ ಅಂದರೂ ಪರವಾಗಿಲ್ಲ, ನಾವು ದುಶ್ಮನಾದರೂ ಪರವಾಗಿಲ್ಲ, ಕುಟುಂಬ ಚೆನ್ನಾಗಿದ್ರೆ ನಮ್ಗೆ ಸಂತೋಷ. ನಿಮ್ಮ ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಡ್ತೀರಿ? ಯಾವಾಗಲೂ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಓಡಾಡ್ತಾ ಇರ್ತೀರಾ? ಯಾವತ್ತಾದರೂ ಸಿನಿಮಾ ಕರ್ಕೊಂಡು ಹೋಗಿದ್ದೀರಾ? ಯಾವ ಸಿನಿಮಾ ತೋರಿಸಿದ್ರಿ ರೀಸೆಂಟಾಗಿ? ಯಾವ ಸಿನಿಮಾ ನೋಡಿದ್ರಿ ಅಂತ? ಪುಷ್ಪ 2 ಚೆನ್ನಾಗಿದೆ. ಅದಕ್ಕೆ ಅಲ್ಲ, ಆ್ಯಕ್ಚುಲಿ ನನಗೆ ಶೈಲಜಾ, ನಮ್ಮ ಅಡ್ವೊಕೇಟ್ ಶೈಲಜಾ ಅಂತ ಇದ್ದಾರೆ ಪುತ್ತೂರಲ್ಲಿ, ಡೆಲ್ಲಿಲಿ ನೋಡಿದ್ರಂತೆ ಅವರು ಪುಷ್ಪ 2ನ. ಜಗದೀಶನ್ನ ಅದು ನೋಡ್ಬೇಕಾದ್ರೆ ನೀವೇ ನಾಪ್ಕ ಬಂತು, ಅದು ದಯಮಾಡಿ ಹೋಗಿ ನೋಡಿ ಅಂತಂದರು. ಯಾಕೆ ಅಂತ ಕೇಳಿದೆ ನಾನು. ಅವ್ನು ಯಾರೋ ಒಂದೇ ಒಂದು ಫೋಟೋಗೋಸ್ಕರ CMನ್ನ ಚೇಂಜ್ ಮಾಡಿಬಿಡ್ತಾನೆ, ಮೂಟೆ ಕಳ್ತಾನೆ. ತುಂಬ ಚೆನ್ನಾಗಿದೆ ಆ ಎಂಟೈರ್ ಫಿಲಮಲ್ಲಿ. ನೀವು ನನ್ನ ನಾಪ್ಕ ಬಂದ್ರಿ ಅಂತೇಳಿ ನಮ್ಮ ಕೊಲಿಗೆ ಒಬ್ರು ಶೈಲಜಾ ಪುತ್ತೂರಿಂದ, ಶಿ ಅಡ್ವೈಸ್ ಮಿ ಟು ಗೋ ಆ್ಯಂಡ್ ವಾಚ್ ದಟ್ ಫಿಲಮ್. ಪುಷ್ಪ 2 ಚೆನ್ನಾಗಿದೆ ಮೇಡಮ್. ನಾನು ಹೇಳೋದಂದರೆ, ಕನ್ನಡ ಇಂಡಸ್ಟ್ರಿ ಯಾರಿಗಿಂತ ನಾವು ಕಡಿಮೆ ಇಲ್ಲ. ಸಮಸ್ಯೆ ಏನಂತಂದರೆ ಸ್ವಲ್ಪ ರಿಸರ್ಚ್ ಮಾಡಬೇಕು. ಆಮೇಲೆ ಪ್ರೊಡಕ್ಷನ್ಗೆ ಒಂದು ಪ್ರೊಡಕ್ಷನ್ ಹೌಸ್ ಒಂದು ಬೇಕಾಗಿದೆ. ಯಾಕಂದರೆ ಕಡಿಮೆ ಬಡ್ಡಿ ರೇಟ್ನಲ್ಲಿ ಪ್ರೊಡ್ಯೂಸರ್ಗಳಿಗೆ ಹಣ ಕೊಡುವಂಥ ಒಂದು ಪ್ರೊಡಕ್ಷನ್ ಹೌಸು ನಮ್ಮ ಗಾಂಧಿನಗರಕ್ಕೆ ಬೇಕಾಗಿದೆ, ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿದೆ. ಅದನ್ನು ಮಾಡಬೇಕು. ಎರಡನೇದಾಗಿ
ಕತೆಗಳನ್ನು ಬರೆಯೋರನ್ನ ಗಾಂಧಿನಗರದ ಯಾವುದೋ ಲಾಡ್ಜಲ್ಲಿ ಕುಣಿಸಿ ಬರ್ಸೋದ್ ಬದಲು ತೀರ್ಥಹಳ್ಳಿಗೋ ಶಿವಮೊಗ್ಗಕ್ಕೋ ಕೆಮ್ಮಣ್ಗುಂಡಿಗೋ ಕಳಿಸ್ಬೇಕು, ಹಿಮಾಚಲ್ ಪ್ರದೇಶಕ್ಕೋ ಈ ಥರ ಕಳಿಸಿದಾಗ ಅವ್ರಿಗೆ ಕ್ರಿಯೇಟಿವಿಟಿ ಬರ್ತದೆ. ಮಾಡ್ತೀವಿ ಮೇಡಮ್. ಐ ಹ್ಯಾವ್ ಎ ಪ್ಲ್ಯಾನ್. ಈಗ ಆಂಧ್ರದಲ್ಲಿ 4 ಆಣಿಗೆ ಅಂದರೆ 25 ಪೈಸೆಗೆ ಬಡ್ಡಿ ಕೊಡ್ತಾರಂತೆ. ಆಂಧ್ರದಲ್ಲಿ ಇಂಡಸ್ಟ್ರಿ ಹೆಂಗೆ ಬೆಳೀತಿದೆ, ಇಲ್ಲಿ ಮೀಟ್ರ್ ಬಡ್ಡಿ ಕೊಡ್ತಾರಂತೆ. ನನಗೆ ಹೇಳಿದ್ದು ಪ್ರೊಡ್ಯೂಸರ್ಗಳು ಎಷ್ಟೋ ಜನ ನೇಣಾಕಂತಾರೆ, ಅವ್ರ ಮಾತುಗಳನ್ನ ಕೇಳಿ. ಈ ಮೀಟ್ರ್ ಬಡ್ಡಿಯಿಂದ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಡೈರೆಕ್ಟರ್ಗಳು ನೇಣಾಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ತಾನೇ ವಿ ಲಾಸ್ಟ್ ಒನ್ ಇಂಟೆಲೆಕ್ಚುಯಲ್ ಅಲ್ವಾ, ಅಂಥ ಡೈರೆಕ್ಟರ್ ನಾವು ಕಳ್ಕೊಂಡಿದ್ದೀವಿ ಅಂತಂದರೆ ಕಣ್ಣ ನೀರು ಬರ್ತದೆ. ಹಾಗಾಗಿ ಆ ಸಮಸ್ಯೆಗಳಾಗಬಾರ್ದು. 4 ಆಣಿಗೆ ಬಡ್ಡಿ ಕೊಡುವಂಥ, 4 ಆಣಿಗೆ ಇಂಟ್ರೆಸ್ಟ್ ಕೊಡುವಂಥ ಒಂದು ಪ್ರೊಡಕ್ಷನ್ ಹೌಸನ್ನು ಮಾಡಬೇಕು. ದೈವ ಇಚ್ಛೆ ಆದರೆ ನಾವೇ ಮಾಡ್ತೀವಿ ಮೇಡಮ್. ರೆಸೊಲ್ಯೂಷನ್ ಏನಿಲ್ಲ ಮೇಡಮ್. ರಾಜಕಾರಣಿ ಆಗಿರಲಿ, ನಟ ನಟಿಯರಾಗಿರಲಿ, ಕೊಲೆಗಾರರಾಗೋದು ಬೇಡ. ಯಾರ ಮೇಲೂ ಅಷ್ಟೇ ಸುಳ್ಳು ಆರೋಪ ಮಾಡಿ ನನಗೇನು ಎಲ್ಲ ಕೇಳ್ತಾರೆ, ಎಲ್ಲದಕ್ಕೂ ಮೂಗು ತೋರಿಸ್ತಾರೆ ಅಂತ. ಸಾಧ್ಯವಾದಷ್ಟು ನಾನು ಮೂಗು ತೋರ್ಸೋಕ್ಕೆ ಇಷ್ಟ ಇಲ್ಲ, ಬಟ್ ವಿಧಿನೇ ಇಲ್ಲ ಅಂತ ಕೇಳಬೇಕಾಗತ್ತೆ. ಸೆಷನಲ್ಲಿ ಒಬ್ಬ ಹೆಣ್ಮಗಳನ್ನ ವೇಷಿ ಅಂದಾಗ ನಾನು ಮೂಗು ತೋರಿಸೋದಲ್ಲ, ಪ್ರಶ್ನೆ ಮಾಡೋದು ನನ್ನ ಅಧಿಕಾರ. ಗೊತ್ತಿಲ್ಲದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ನ ಅತ್ತಿಗೆ ಅಂತೀನಿ, ಕಾರಣಾಂತರಗಳಿಂದ ಅತ್ತಿಗೆ ಅಂತೀನಿ. ಯಾಕೆಂದರೆ ಆ ಸಂಬಂಧಕ್ಕೊಂದು ಬೆಲೆ ಅಂತ ಇದೆ. ನಮ್ಮ ಅತ್ತಿಗೆನ ಯಾರಾದರೂ ಹಂಗಂದರೆ ಅವನಿಗೆ ಮನೆ ನುಗ್ಗೆ ಹೊಡಿಬೇಕಾಗಿತ್ತು, ಅದಕ್ಕೆ ಹೇಳಿದೆ ಜೈಲಿಗೆ ಬಂದು ಹೊಡಿತೀನಿ ಅಂತ. ಹೆಣ್ಮಕ್ಳಿಗೆ ಆ ರೀತಿ ನಡ್ಕೊಂಡು ಯಾರೇ ಆಗಿರ್ಬೋದು, ನಮ್ಮ ಕಡೆಯಿಂದ ವಾರ್ನಿಂಗ್ ಅಂತೂ ಇದ್ದೇ ಇದೆ. ನಾವು ಕಾನೂನಿನೇನು ನೋಡಲ್ಲ. ಆ ವಿಚಾರ ಬಂದಾಗ ಕಾನೂನು ಸೈಡ್ಗೆ ಇಟ್ಬಿಟ್ಟೆ ಮಾತಾಡ್ತೀವಿ ನಾವು. ಆ ಪರಿಸ್ಥಿತಿ ನಮಗೆ ತರಬೇಡಿ ದಯವಿಟ್ಟು. ಎರಡನೇದಾಗಿ ನಾನು ಪ್ರಶ್ನೆ ಮಾಡ್ತಾ ಇರೋದು ಅಕೌಂಟಬಿಲಿಟಿಗೆ, ಸಾರ್ವಜನಿಕರ ಪರವಾಗಿ. ಈಗ ದರ್ಶನ್ ಫಾರ್ಮ್ ಹೌಸಲ್ಲಿ ಖುಷಿಯಾಗಿದ್ದಾನೆ, ನೋಡೋಕೆ ಎಷ್ಟು ಚೆನ್ನಾಗಿದೆ. ನಮ್ಮನ್ನು ಬೈಕೊಂಡ್ರೂ ಪರವಾಗಿಲ್ಲ, ಹೆಂಡತಿ ಮಕ್ಕಳು ಅಮ್ಮನ ತಮ್ಮನ ಜೊತೆ ಮಗನ ಜೊತೆ ಚೆನ್ನಾಗಿದ್ದಾನ, ನಾವು ಇದನ್ನೇ ಬೇಡ್ಕೊಂತಾರದು, ಇದನ್ನೇ ನಾವು ಕೇಳ್ಕೊಂಡಿದ್ದು. ಬಟ್ ಅದನ್ನು ಅವ್ರ ಅನುಯಾಯಿಗಳು ಬೇರೆ ರೀತಿ ಅರ್ಥ ಮಾಡ್ಕೊಂಡ್ರು. ನಮಗೆ ಆತನನ್ನು ಕಿಂಡ್ಲು ಮಾಡಿ ಏನೂ ಆಗಬೇಕಾಗಿಲ್ಲ. ನನಗೆ ನನ್ನದೇ ಆದಂಥ ಹೆಸರಿದೆ. ಎಷ್ಟು ಜನ ಹೇಳ್ತಾರೆ ದರ್ಶನ ಕಿಂಡ್ಲು ಮಾಡಿ ಹೆಸರು ಮಾಡ್ಕೊಂಡು. ನನ್ನ ಹೆಸರು ಆಗಿಬಿಟ್ಟಿದೆ, ನನ್ನ ಹೆಸರು ಮಾಡ್ಕೊಬೇಕಾಗಿಲ್ಲ. ಸರಿಯಾಗಿರಲಿ, ದರ್ಶನ್ ಚೆನ್ನಾಗಿರಲಿ. ನನಗೆ ವಿಜಯಲಕ್ಷ್ಮಿ ಕಂಡ್ರೆ ತುಂಬ ಗೌರವ. ಆ ಮಗ ದರ್ಶನ್ ಜೈಲಿಗೆ ಹೋದಾಗ ಅಥವಾ ಪೊಲೀಸ್ ಕಸ್ಟಡಿಲಿ ಇರ್ಬೇಕಾದ್ರೆ ಒಂದು ಪತ್ರವನ್ನು, ಟ್ವೀಟನ್ನು ಹಂಚ್ಕೊತಾನೆ. ವಿ ಫೆಲ್ಟ್ ಫಾರ್ ಹಿಮ್. ಈ ಮಗು ಏನು ಕರ್ಮ ಮಾಡಿದೆ? ದರ್ಶನ್ ಮಗ ರಾಜನ್ ಥರ ಓಡಾಡಬೇಕು, ಅವ್ನು ಟ್ವೀಟ್ ಮಾಡ್ತಾನೆ ನಮ್ಮ ಅಪ್ಪನ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ ಅಂತ. ಈ ಗತಿ ಯಾವ ಮಕ್ಕಳಿಗೂ ಬರಬಾರ್ದು, ದರ್ಶನ್ ಮಗನಿಗೆ ಖಂಡಿತ ಬರಬಾರ್ದು ಅಂತ ಖಂಡಿತವಾಗಿ ದರ್ಶನ್ ಮೇಲೆ ರೇಗಿದ್ದು ನಿಜ. ಕೆಲವೊಂದು ಸ್ವಲ್ಪ ಐ ಥಿಂಕ್ ಕನಿಷ್ಠವಾಗಿ ಮಾತಾಡಿದ್ದು ನಿಜ. ಅಲ್ಟಿಮೇಟ್ ಆಗಿ ಅವ್ನು ಕೆಡ್ಲಿ ಅಂತಲ್ಲ, ಚೆನ್ನಾಗಿರ್ಲಿ ಅಂತ. ಅದೇ ಮನಸ್ಸು ರಚ್ಚು ಮೇಲೆ ಯಾಕಿರಬಾರ್ದು ಅಂತ. ಯಾಕಂದ್ರೆ ಗೊತ್ತಿಲ್ಲ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತಿಲ್ಲ. ರಚಿತಾ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದೆಯಾ ಅಥವಾ ಇಲ್ವಾ ಅನ್ನೋಂಥದ್ದು. ಇಲ್ಲ ಮೇಡಮ್, ಇವತ್ತು ಅಷ್ಟೇ ಶೀ ಇಸ್ ಎ ಸ್ಟಾರ್ ನಟಿ. ನಮಗೆ ಮೇಡಮ್ ಅವರು ಸ್ಟಾರ್ ನಟಿನೇ. ಬಟ್ ಆ ಸ್ಟಾರ್ ನಟಿ ಮೇಲೆ ನೋಡಿ, ಒಂದು ಕೊಯ್ನೂರು ಡೈಮಂಡ್ ಮೇಲೆ ಕಾಗೆದು ಗಲೀಜ್ ಬಿದ್ದೋಗ್ಬಿಟ್ರೆ ನಮ್ಗೆ ಎಷ್ಟು ಹೊಟ್ಟೆ ಉರಿತದೆ ಅಲ್ವಾ? ಈಗ ಶೀ ಇಸ್ ಎ ಸ್ಟಾರ್. ರಚಿತಾ ರಾಮ್ ಇಸ್ ಎ ಸ್ಟಾರ್. ಅವ್ರ ಮುಖದಲ್ಲಿ ನೋಡಿ ಏನು ಕಳೆ ಇದೆ. ವಿ ವಾಂಟ್ ದಟ್ ಟು ರಿಮೈನ್ ಆಲ್ವೇಸ್. ಆ ಸ್ಟಾರ್ಗಿರಿ ಮೇಲೆ ಯಾವುದೇ ಕಳಂಕ ಬರಬಾರ್ದು. ನಮಗೂ ನೋವಾಗುತ್ತೆ. ಕಳಂಕ ಬಂದರೂ ಕೂಡ ಅದನ್ನು ಆಗಿಂದಾಗೆ ಅದನ್ನು ಕ್ಲಿಯರ್ ಮಾಡ್ತಾ ಹೋಗ್ಬೇಕು ಅನ್ನೋದು ನನ್ನ ಒಂದು ವಿಚಾರ. ದಯಮಾಡಿ ಇಂಡಸ್ಟ್ರಿನಲ್ಲಿ ದರ್ಶನವನೇ ಬಾಯಿ ಇದ್ದಾನೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ನೋ ಬಾಯಿಗಿರಿ ನೈಚಲೆಗ. ಈ ಗಾಂಧಿನಗರದಲ್ಲಿ ಕನ್ನಡ ಇಂಡಸ್ಟ್ರಿಲಿ ಬಾಯಿಗಿರಿಗಳು ನಾವು ನಡೆಸಲ್ಲ. ನಾವು ಕೂಡ ಆ ಲೆಕ್ಕದಲ್ಲಿ ನಾವು ಬಾಯಿನೇ, ಬಿಗ್ ಬಾಯಿನೇ. ಹಾಗಾಗಿನೇ ದಯಮಾಡಿ ಬಾಯಿಗಿರಿ ಐತೆ, ಯಾರೋ ಡಾನ ಇದ್ದಾನೆ, ಅವೆಲ್ಲ ಬೇಡ. ಕೊನೆ ಪ್ರಶ್ನೆ, ಬಾಸಿಸಮ್ ಮುಗೀತು, ಮ್ಯಾಕ್ಸಿಸಮ್ ಶುರುವಾಯಿತು ಅಂತ ಹೇಳ್ಬಿಟ್ಟು ಈಗ ಪ್ರೆಸೆಂಟ್ ಮ್ಯಾಕ್ಸ್ ಸಿನಿಮಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿರೋದಕ್ಕೆ ಮತ್ತೆ ಹಿಟ್ ಆಗಿರೋದಕ್ಕೆ ಇದೊಂದು ಶುರುವಾಗ್ತಾ ಇದೆ. ಆಕ್ಚುಲಿ ಅವರು ಸೆಲೆಬ್ರೇಷನ್ಗೋಸ್ಕರ ಬಾಸಿಸಮ್ ಕಾಲ ಮುಗೀತು, ಮ್ಯಾಕ್ಸಿಸಮ್ ಶುರುವಾಯಿತು ಅಂತ ಬರ್ದಿರೋದು. ಬಟ್ ಅದು ಟ್ರೆಂಡ್ ಆಗ್ತಾ ಇದೆ. ಇನ್ನೊಂದು ಕಡೆ ನೀವು ಕೂಡ ಅಂದರೆ ಇಲ್ಲಿ ಆಲ್ರೆಡಿ ಸ್ಟಾರ್ ನಟರ ಅಭಿಮಾನಿಗಳು ನಮ್ಮ ಬಾಸ್ ಅಂದರೆ ನಮ್ಮ ಬಾಸ್ ಅಷ್ಟೇ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅದ್ರ ಮಧ್ಯೆ ನಮ್ಮ ಜಗ್ಗಿ ಬಾಸು ನಾನ್ ಬಾಸ್ ಅಂತ ಎಂಟ್ರಿ ಕೊಡ್ತಾ ಇದ್ದಾರೆ. ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮೇಡಮ್, ಬೆಳವಣಿಗೆ ಯಾರೂ ತಡಿಯೋಕ್ಕಾಗಲ್ಲ. ಒಬ್ಬ ಹಾಲಾಗ್ತಾ ಇದ್ದಂಥ ದರ್ಶನ್ ಸ್ಟಾರ್ ಆಗ್ತಾನೆ ಅಂತಂದು ಯಾರನ್ನು ತಡಿಯೋಕ್ಕಾಯ್ತಾ? ಅವರವರ ಯೋಗ್ಯತೆ ಅನುಸಾರವಾಗಿ ಬೆಳ್ಕೊಂಡು ಹೋಗ್ತಾರೆ. ಕರ್ನಾಟಕ ಎಷ್ಟೋ ಜನರನ್ನ ಬೆಳೆಸಿದೆ, ಉಳಿಸಿದೆ, ಮೆರೆಸಿದೆ. ಡಾಕ್ಟರ್ ರಾಜ್ಕುಮಾರ್ಗಿಂತ ನಾವೆಲ್ಲ ಏನಿಲ್ಲ, ನಾವೆಲ್ಲ ಸಣ್ಣ ಸಣ್ಣ ಪೈರುಗಳು. ಅವರೆಲ್ಲ ದೊಡ್ಡ ಹಿಮಾಲಯ ಬೆಳೆದಲ್ಲೂ ಒಂದು ಸಣ್ಣ ಕಲ್ಲಿದ್ದಂಗೆ ನಾವು. ಯಾರು ನಾನು ಎಲ್ಲೂ ಕೂಡ ಬಾಸಿಸಮ್ ಕೆಟ್ಟದಕ್ಕೆ ಮಾಡ್ತಾ ಇಲ್ಲ. ನಾನು ಯಾರಿಗೋ ಗನ್ ಇಟ್ಬಿಟ್ಟು ಒಂದು ವಾರದಲ್ಲಿ ಫಿಲಮ್ ಮಾಡು ಅಂತ ಹೇಳಲ್ಲ, ಅಥವಾ ಯಾವುದೋ ಪ್ರೊಡ್ಯೂಸರ್ಗೆ ಗನ್ ಇಟ್ಬಿಟ್ಟು ನಾನು ಧಮ್ಕಿನ ಆಗ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಈ ಒಂದು ದುರಾಂಕಾರಗಳು ಬೇಡ. ಈ ಮೀಟ್ರ್ ಬಡ್ಡಿ ಕೊಡೋದಂತೆ ಕೆಲವರು, ಯಾರೋ ಮಂಜು ಗಿಂಜು ಅಂತೆಲ್ಲ ಹೆಸರು ಹೇಳಿದ್ರು. ಈ ಮಂಜು ಗಿಂಜು ಅವೆಲ್ಲ ಮಾಡಂಗಿದ್ರೆ ನಿಲ್ಲಿಸ್ಬಿಡಿ ಅಂತ ಹೇಳ್ತಾ ಇದ್ದೀವಿ. ಪ್ರೊಡಕ್ಷನ್ ಹೌಸ್ ಮಾಡೋಣ, ಪ್ರೊಡ್ಯೂಸರ್ಗಳಿಗೆ, ಡೈರೆಕ್ಟರ್ಗಳಿಗೆ ಒಂದು ಫ್ರೀ ಎನ್ವೈರ್ಮೆಂಟ್ ಕೊಡೋಣ. ನಟಿಯರು
ಮಂಚಕ್ಕೆ ಹೋಗಿನೇ ಫಿಲಮ್ ಮಾಡಬೇಕನ್ನೋ ಒಂದು ಸಂಪ್ರದಾಯಗಳನ್ನು ಬೆಳೆಸ್ಕೊಂಬಂದವ್ರೆ ಅಂತ ಆರೋಪಗಳಿದೆ. ಅದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕೋಣ. ನಮ್ಮ ಹೆಣ್ಮಕ್ಳು ಫ್ರೀ ಆ್ಯಂಡ್ ಫೇರ್ ಆಗಿ ನಟಿಯರಾಗಲಿ ಹೋಗ್ತಾರೆ ಅನ್ನೋದಕ್ಕಿಂತ ಕಾಸ್ಟಿಂಗ್ ಕೌಚ್ ಅನ್ನೋದೇ ಒಂದು ದೊಡ್ಡ ಭೂತ. ಸೊ ಅದಕ್ಕೊಂದು ಅಂದ್ರೆ ಲೈಕ್ ಅದಿದ್ರಿಂದಾನೇ ಸೊ ಅದನ್ನ ಒಪ್ಕೊಂಡ್ರೇನೆ ಆಫರ್ಗಳು ಕೊಡೋದು, ಅವಕಾಶಗಳು ಕೊಡೋದು ಅಂತ ಒಂದು ಮಾತಿದೆ. ಬಟ್ ಕೆಲವರು ಅದನ್ನ ತಿರಸ್ಕರಿಸಿರೋರು ಇದ್ದಾರೆ. ಸೊ ಅದಕ್ಕೊಂದು ರಿಯಾಕ್ಷನ್ ಇಲ್ಲ ಮೇಡಮ್, ಡೆಫಿನೆಟ್ಲಿ ನಮ್ಮ ಹೆಣ್ಮಕ್ಳು ಯಾರಿಗಿಂತ ಏನು ಕಡಿಮೆ ಇಲ್ಲ. ಆಮೇಲೆ ಸ್ವಾಭಿಮಾನದಲ್ಲಿ ನಮ್ಮ ಹೆಣ್ಮಕ್ಳು, ಕನ್ನಡಿಗ ಹೆಣ್ಮಕ್ಳು, ಅದ್ರಲ್ಲಿ ಎರಡನೇ ಮಾತಿಲ್ಲ. ಎಲ್ಲೋ ಒಂದು ಕಡೆ ಕೆಲವು ತಪ್ಪುಗಳು ಆಗ್ಬಿಡ್ತದೆ. ಈಗ ಹೊರಗಡೆಯಿಂದ ಸಾಕಷ್ಟು ಜನ ಹೆಣ್ಮಕ್ಳನ್ನ ಕರ್ಕೊಂಬಂದು ಇವ್ರು ಮಾಡಿಸ್ತಾರೆ, ಮಾಡಿಸ್ಕೊಳ್ಳಿ, ತಪ್ಪೇನಿಲ್ಲ. ಕಂಪ್ಯಾರಿಸನ್ ಮಾಡ್ತಾರೆ, ಹೊರಗಡೆ ಹೆಣ್ಮಕ್ಳು ಬಂದು ಮಾಡ್ತಾರೆ, ನೀವು ಮಾಡಿಲ್ಲ ಅಂದರೆ ನಿಮ್ಗೆ ಅವಕಾಶ ಸಿಗಲ್ಲ ಅಂತ. ಈ ಸಮಸ್ಯೆಗಳು ಇರಬಾರ್ದು. ಸರ್ಕಾರ ಒಂದು ಒಳ್ಳೆ ಐ ಥಿಂಕ್ ಒಂದು ಕಮಿಟಿನ ಸೆಟಪ್ ಮಾಡಿದೆ. ಅದನ್ನು ತುಳಿಲಿಕ್ಕೆ ಪ್ರೊಡ್ಯೂಸರ್ಗಳು, ಒಂದಷ್ಟು ಜನ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ಮತ್ತು ನಟ ನಟಿಯರು ಸ್ಕೆಚ್ ಆಗ್ತಾ ಇದ್ದಾರೆ ಅಂತಿದ್ರೆ ಡೆಫಿನೆಟ್ಲಿ ಮೇಡಮ್ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆ್ಯಕ್ಷನು. ಒಂದು ನಿಜವಾಗ್ಲೂ ಹೇಳ್ತೀನಿ, ಒಂದು ಪ್ಯಾನಲ್ ಮಾಡ್ತೀವಿ, ಒಂದು ಕಮಿಟಿ ಮಾಡ್ತೀವಿ. ಇಟ್ ವಿಲ್ ಬಿ ವೆರಿ ಟ್ರಾನ್ಸ್ಪರೆಂಟ್ ಕಮಿಟಿ. ಯಾರೇ ಸಮಸ್ಯೆ ಇದ್ರೂ ಬಂದು ಹೇಳ್ಬೋದು. ಯಾರೇ ಅದನ್ನು ಮಾಡಿದ್ರು ಕೂಡ ಕಾನೂನು ಕ್ರಮ ಅಂತೂ ಖಂಡಿತವಾಗಿ ಆಗುತ್ತೆ, ಆಗಲೇಬೇಕು, ಆಗುತ್ತೆ ಮೇಡಮ್. ಅದರಲ್ಲಿ ಎರಡನೇ ಮಾತಿಲ್ಲ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಅರ್ಧ ಗಂಟೆ ನಂಗೆ ಟೈಮ್ ಕೊಟ್ಟು ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ರಿ. ಸೊ ಯಶಸ್ ಟಾಕೀಸ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಸರ್, ಅದಕ್ಕೊಂದು ವಿಶ್ ಮಾಡಿಬಿಡಿ ಅಷ್ಟೇ. ಯಶಸ್ ಟಾಕೀಸ್ ನಮ್ಮದೇ ಹೆಣ್ಮಗಳು, ನಮ್ಮ ಕನ್ನಡಿಗ ಹೆಣ್ಮಗಳು ತುಂಬ ಕಷ್ಟಪಟ್ಟು ಕನಸುಗಳನ್ನು ಕಟ್ಕೊಂಡು ಈ ಕ್ಯಾಮ್ರಾನ ಇವತ್ತು ಅಷ್ಟೇ, ಈ ಕ್ಯಾಮ್ರಾ, ಈ ಮೈಕು ಎಲ್ಲದನ್ನು ತಂದಿಟ್ಟು ಒಂದು ಕನಸನ್ನು ಕಂಡ್ಕೊಂಡು ಬಂದಿದ್ದಾಳೆ ಯಶಸ್ ಟಾಕೀಸ್ ಅಂತ. ಖಂಡಿತವಾಗಿ ಇದನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ ಬೆಳೆಸಿ. ನಾವು ಬೆಳವಣಿಗೆ ತುಂಬ ಇಂಪಾರ್ಟೆಂಟ್. ನಾವು ಯಾರ್ಯಾರನ್ನೂ ಬೆಳೆಸಿದ್ದೀವಿ. ನಮಗೆ ಯಶಸ್ ಟಾಕೀಸನ್ನು ಬೆಳೆಸೋ ದೊಡ್ಡ ವಿಚಾರನೇ ಅಲ್ಲ. ಯಶಸ್ ಟಾಕೀಸು ಪ್ರತಿ ಮೊಬೈಲ್ನಲ್ಲೂ ಕೂಡ ಶೇರ್ ಆಗಬೇಕು, ಕಮೆಂಟ್ ಆಗಬೇಕು. ಇದು ನನ್ನ ರಿಕ್ವೆಸ್ಟು. ನಮ್ಮದೇ ಹೆಣ್ಮಗಳು. ಅದು ಮೊದಲನೇ ಇಂಟ್ರೂ ನನ್ನಿಂದನೇ ಆಗಿದೆ. ಜೊತೆಯಲ್ಲಿ ದೈವಭಕ್ತಿ ಅಂತ ಹೇಳ್ತೀರಾ, ಶಿವನು ಕೂಡ ಇದ್ದಾನೆ ಇಲ್ಲಿ. ಶಿವನ ಆಶೀರ್ವಾದದಿಂದ ಶುರುವಾಗಿರೋ ಯಶಸ್ ಟಾಕೀಸು ಯಶಸ್ವಿ ಆಗಲಿ ಅಂತ ನಾನು ಈ ಮೂಲಕ ಕನ್ನಡಿಗರಿಗೆ ಕೇಳ್ಕೊಳ್ತೀನಿ. ನನಗೆ ಇಷ್ಟೊತ್ತು ಇಂಟ್ರ್ಯೂ ಮಾಡಿದ ಮೇಡಮ್ ಆಗಿರ್ಬೋದು, ಕ್ಯಾಮ್ರಾ ಹಿಡಿದಂಥ ಕ್ಯಾಮ್ರಾಮನ್ ಆಗಿರ್ಬೋದು, ಎಲ್ಲದಕ್ಕೂ ನಾನು ಥ್ಯಾಂಕ್ಸನ್ನು ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಈ ಎರಡು ಮಾತುಗಳನ್ನು ಕೇಳಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಒನ್ ಅಂಡ್ ಓನ್ಲಿ ಜಗ್ಗಿ ಬಾಯ್ ನಮ್ಮ ಜಗದೀಶ್ ಸರ್ ಮಾತುಗಳಾಗಿತ್ತು. ಅವರು ಒಂದು ಕ್ವಾಲಿಟಿ ಟೈಮ್ನ ನನಗೆ ಕೊಟ್ಟು ಸೊ ಮೊದಲ ಸಂದರ್ಶನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಇವತ್ತಿಂದ ಅಫಿಷಿಯಲ್ ಆಗಿ ನನ್ನ ಯಶಸ್ ಟಾಕೀಸ್ ಶುರುವಾಗ್ತಾ ಇದೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಸೊ ಜಗದೀಶ್ ಸರ್ ಆಶೀರ್ವಾದದಿಂದ, ಶಿವಪ್ಪನ ಆಶೀರ್ವಾದದಿಂದ ಶುರುವಾಗ್ತಕ್ಕಂಥ ಈ ಯಶಸ್ ಟಾಕೀಸ್ ಮೇಲೆ ನಿಮ್ಮೆಲ್ಲರ ಒಂದು ಆಶೀರ್ವಾದ, ಕೃಪಕಟಾಕ್ಷ ಇರಲಿ ಅನ್ನೋದೇ ನನ್ನ ಒಂದು ರಿಕ್ವೆಸ್ಟು. ಇದು ಈ ಕ್ಷಣದ ಸ್ಪೆಷಲ್ ಜಗದೀಶ್ ಅವರ ಒಂದು ಇಂಟರ್ವ್ಯೂ.